ಚಾನೆಲ್ ನಾನು ಮುಂಚೆಯಿಂದನೂ ಸಬ್ಸ್ಕ್ರೈಬ್ ಮಾಡಿದ್ದೀನಿ, ಎಲ್ಲಾ ಪ್ರೋಗ್ರಾಮ್ಸ್ ನೋಡಿದ್ದೀನಿ. ರೈಟ್. ತುಂಬಾ ಖುಷಿ ಆಯ್ತು. ಪ್ರಮೋಟ್ ಮಾಡೋದ್ರಿಂದ ನಮ್ಮ ಕನ್ನಡಿಗರು ಇಂಡಿಯಾಲಿದ್ದು ಕಷ್ಟಪಟ್ಟು ಮತ್ತೆ ಇಲ್ಲಿ ಬಂದು ಕಷ್ಟಪಟ್ಟು ಈ ತರ ಮಾಡೋದು, ನೀವು ಈ ತರ ಸಹಕಾರ ಕೊಡೋದು ತುಂಬಾ ತುಂಬಾ ಖುಷಿ ಆಗ್ತಿದೆ. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಿ? ಎಲ್ರು ಆರಾಮಾಗಿದ್ದೀರಿ ಅನ್ಕೊಂಡಿದೀನಿ. ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ವಿದೇಶದಲ್ಲಿ ಜೀವನ ನಿಮ್ಗೆ ಆಬ್ವಿಯಸ್ಲಿ ಗೊತ್ತಿರೋ ಹಾಗೇನೆ ನಮ್ಮ ಚಾನಲ್ ಅಲ್ಲಿ ಮನೆ ಮನೆ ಸಾಧಕರ ವಿಭಾಗವನ್ನ ನಿಮ್ಗೆ ಗೊತ್ತಿರೋ ಹಾಗೆ ತಿಳಿದಿರೋ ಹಾಗೆ ಮಾಡ್ತಾ ಇದ್ದೇವೆ. ಸೊ ಇವತ್ತು ಕ್ಯಾನಡಾದ ಸ್ಕಾರ್ಬರೋ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀನಿ. ಇಲ್ಲಿ ಸಾಧಕರನ್ನ ಭೇಟಿ ಮಾಡ್ತಾ ಇದ್ದೀನಿ. ಯುವ ಸಾಧಕ ಇವರು. ಸಾಧಕ ಅನ್ನೋದಕ್ಕಿಂತ ಯುವ ಸಾಧಕ ಕಪಲ್ಸ್ ಅಂತ ಹೇಳ್ಬಹುದು. ಅವಶ್ಯಕತೆ ಇದ್ದಾಗ ಆವಿಷ್ಕಾರಕ್ಕೆ ಬುನಾದಿ ಆಗತ್ತೆ ಅಲ್ವಾ? ಸೊ ಜೆಫ್ರಿ ಹಿಲ್ಟನ್ ಅನ್ನೋರು AI ನ ಗಾಡ್ ಫಾದರ್ ಅಂತ ಹೇಳ್ತಾರಲ್ವಾ? ಸೊ ಈ ಮಿನಿ ಗಾಡ್ ಫಾದರ್ ನ ಮೀಟ್ ಮಾಡೋಣ. ಸೊ ಜೆಫ್ರಿ ಹಿಲ್ಟನ್ ನ ಹಾದಿಯಲ್ಲೇ ಸಾಕ್ತಾ ಇರುವಂತಹ ಅಬಿವೋ ಅನ್ನೋ ಒಂದು ಕಂಪನಿಯನ್ನ ಇವರು ಶುರು ಮಾಡಿದ್ದಾರೆ. ಪ್ರಾಡಕ್ಟ್ ನ ಲಾಂಚ್ ಮಾಡ್ತಾ ಇದ್ದಾರೆ. ಇನ್ನು ಆ ವೆಬ್ಸೈಟ್ ಇನ್ನು ಲಾಂಚಿಂಗ್ ಸ್ಟೇಜ್ ಅಲ್ಲಿ ಇದೆ. ಇನ್ನೇನು ಮುಂದಿನ ವಾರದಲ್ಲೇ ಲಾಂಚ್ ಆಗತ್ತೆ. ಸೊ ಅದಕ್ ಮುಂಚೆ ನಾವು ಬಿಡಲ್ಲ ರೀ, ಇವ್ರನ್ನ ಕಲೆ ಹಾಕೊಂಡ್ಬಿಟ್ಟು ಇವರಿಂದನೇ ಎಲ್ಲಾ ವಿಷಯಗಳನ್ನ ತಿಳಿಸೋ ಒಂದು ಸತ್ ಪ್ರಯತ್ನ ಮಾಡ್ತಾ ಇದ್ದೇವೆ. ಸೊ ಈ ಸಾಧಕರಿಗೆ ನಾವು ನಮನವನ್ನ ಹೇಳ್ಬೇಕಲ್ವಾ? ಸೊ ಬನ್ನಿ ಇವರನ್ನ ಭೇಟಿ ಮಾಡೋಣ, ಇವರ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳ್ಳೋಣ, ಇವರ ಸೇವೆಯನ್ನ ತಿಳ್ಕೊಳ್ಳೋಣ, ಇವರ ಅನುಭವವನ್ನ ನಿಮ್ಮೊಟ್ಟಿಗೆ ಎಲ್ಲ ಹಂಚ್ಕೊಳ್ಳೋಣ. ಜೊತೆಗೆ ಅಯ್ಯೋ ಒಂದ್ ನಿಮಿಷ ತಾಳಿ, ದಯವಿಟ್ಟು ನಮ್ಮ ಚಾನೆಲ್ನ ಕಂಪ್ಲೀಟ್ ಆಗಿ ವಿಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಅಂತೂ ಮಾಡ್ದಲೆ ಮರಿಬೇಡಿ. ತಡ ಮಾಡಲ್ಲ, ಕಾಯಿಸಲ್ಲ, ಬನ್ನಿ ಅವ್ರನ್ನ ಮೀಟ್ ಮಾಡೋಣ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ನಮ್ಮೊಟ್ಟಿಗೆ ಇದ್ದಾರೆ ಪ್ರತೀಕ್ ಮತ್ತು ಮೃದುಲಾ ಅಂತ ಯುವ ದಂಪತಿಗಳು. ಇವರು ನಾ ಹೇಳ್ದಾಗೇನೆ ಸ್ಟಾರ್ಟ್ಅಪ್ ಮಾಡಿದ್ದಾರೆ. ಬನ್ನಿ ಅವರಿಂದಾನೆ ಏನ್ ವಿಷಯ ಅಂತ ತಿಳ್ಕೊಳ್ಳೋಣ. ನಮಸ್ಕಾರ ಪ್ರತೀಕ್ ಅಂಡ್ ಮೃದುಲಾ ಅವರೇ. ಹೇಗಿದ್ದೀರಿ ಇಬ್ರು? ರೈಟ್. ಮೊದ್ಲಿಗೆ ನಮ್ಮ ಚಾನೆಲ್ಗೆ ಸ್ವಾಗತ. ವಿದೇಶದಲ್ಲಿ ಜೀವನ ಅಂತ ನಮ್ಮ ಚಾನೆಲ್ ಅಲ್ಲಿ ಮನೆ ಮನೆ ಸಾಧಕರ ವಿಭಾಗವನ್ನ ಮಾಡ್ತಾ ಇದ್ದೇವೆ. ಇನ್ನೆಂಡ್ ಅರೌಂಡ್ GTN ಅಲ್ಲಿ ಯಾರ್ಯಾರು ಸಾಧಕರಿದ್ದಾರೋ, ಅಚೀವರ್ಸ್ ಇದ್ದಾರೋ ಅವರು ಒಂದು ಅಚೀವ್ಮೆಂಟ್ ಗೆ ಒಂದು ವೆರಿ ನೈಸ್ ಪ್ರೌಡ್ ಮೂಮೆಂಟ್ ಅನ್ನ ಫೀಲ್ ಮಾಡುವಂತ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ನೀವು ಇವತ್ತು ಹಾಟ್ ಸೀಟ್ ಅಲ್ಲಿ ಕೂತ್ಬಿಟ್ಟಿದ್ದೀರಿ. ಸೊ ಖುಷಿ ಆಗ್ತಾ ಇದೆ. ನಿಮ್ಮ ಇನೋವೇಷನ್, ನಿಮ್ಮ ಕ್ರಿಯೇಟಿವಿಟಿ ಬಗ್ಗೆ ತಿಳ್ಕೊಳ್ಬೇಕಂತ ಆಸಕ್ತಿ ನನಗಿದೆ, ವೀಕ್ಷಕರಿಗೆ ತಿಳಿಸ್ಬೇಕನ್ನೋ ಹಂಬಲ ಕೂಡ ಇದೆ. ಸೊ ಪ್ರತೀಕ್ ಅವರೇ, ಮೊದಲಿಗೆ ಅದೇ ಸ್ವಾಗತವನ್ನ ಬಯಸ್ತಾನೆ. ಮೊದಲಿಗೆ ಕ್ವೆಶ್ಚನ್ ಇರೋದು, ನೀವು ಎಲ್ಲಿಯವರು, ಯಾವ ಕಡೆಯವರು, ಮತ್ತು ಏನು ನಿಮ್ಮ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್, ಮತ್ತೆ ಕ್ಯಾನಡಾಗೆ ಯಾವಾಗ ಬಂದ್ರಿ? ನಾನು ಬ್ಯಾಂಗ್ಳೂರಿಂದ ಹುಟ್ಟು ಬೆಳೆದಿರೋದೆಲ್ಲ ಬ್ಯಾಂಗ್ಳೂರಲ್ಲೇ, ಮಲ್ಲೇಶ್ವರಂ ಅಲ್ಲಿ. ರೈಟ್. ಎಜುಕೇಶನ್ ಆಗಿರೋದು 12th ವರೆಗೂ ಫುಲ್ ವಿದ್ಯಾಮಂದಿರಲ್ಲಿ ಮಲ್ಲೇಶ್ವರಂ ಅಲ್ಲಿ. ಅದಾದ್ಮೇಲೆ ಇಂಜಿನಿಯರಿಂಗ್ SSCIT ಮಾಡಿದ್ದು, ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಮಾಡಿದೆ. ರೈಟ್. ಅಂಡ್ ದೆನ್ ನಂಗೆ ಚಿಕ್ಕ ವಯಸ್ಸಿಂದಾನೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಲ್ಲಿ ಇಂಟ್ರೆಸ್ಟ್ ಇತ್ತು. ಸೊ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಅದಕ್ಕೆ ಇಂಜಿನಿಯರಿಂಗ್ ಮಾಡಿ ಕೆನಡಾಗೆ ಬಂದಿದ್ದು 2018 ಜೂನ್ ಅಲ್ಲಿ. ಓಕೆ. ಮೃದುಲಾ ಅವರು? ಸೇಮ್ ಜರ್ನಿ. ಸೊ ನಾನು ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ BA ಮಾಡಿ, ಅಂಡ್ ಐ ವರ್ಕ್ ಇನ್ ಕ್ಯಾಪ್ಜೆಮಿನಿ, ದೆನ್ ಡೆಲ್. ಆಫ್ಟರ್ ದಟ್ ಇಲ್ಲಿ ಬಂದಿದ್ದು. ವೆರಿ ನೈಸ್. ಸೊ 2018 ಅಲ್ಲೇ ಸೇಮ್ ನಾನು ಬಂದಿದ್ದು. ವಾವ್ ವಾವ್. ಓಕೆ. ಸೊ ನೀವು ಒಂದು ಕಂಪನಿಯನ್ನ ಈಗ ಸೃಷ್ಟಿ ಮಾಡಿದಿರಿ ಅಂತ ನಾನು ಕೇಳ್ಪಟ್ಟೆ. ಸೊ ಯಾವ ಕಂಪನಿ ಅದು? ಯಾವ ತರದ ಬಿಸ್ನೆಸ್ ರನ್ ಆಗತ್ತದು? AI ಮುಖಾಂತರ ನೀವು ಅಂದ್ರೆ ಕೃತಕ ಬುದ್ಧಿಮತ್ತೆ ಜೊತೆಗೆ ನೀವು ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನೀವೇ ಹೇಳಿದ್ರೆ ಖುಷಿ ಆಗುತ್ತೆ. ಶೋರ್, ಡೆಫಿನೆಟ್ಲಿ. ಸೊ ನಾನು ಆಕ್ಚುಲಿ 10 ವರ್ಷದಿಂದ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಲ್ಲೇ ಇದ್ದೀನಿ. ರೈಟ್. ಬೇರೆ ಬೇರೆ ತರ ಇಂಡಸ್ಟ್ರೀಸ್ ಅಲ್ಲಿ ಕೆಲಸ ಮಾಡಿದ್ದೀನಿ. ಸ್ನೈಡರ್ ಎಲೆಕ್ಟ್ರಿಕ್ ಅಲ್ಲಿ ನಾನು ಕರಿಯರ್ ಸ್ಟಾರ್ಟ್ ಮಾಡಿದ್ದು 2013 ಅಲ್ಲಿ. ಇಂಡಸ್ಟ್ರಿಯಲ್ ಆಟೋಮೇಷನ್ ಅಲ್ಲಿ ಮಾಡಿದ್ದು. ಸೊ ಬೇಸಿಕ್ಲಿ ಅಲ್ಲಿ ಏನ್ ಮಾಡ್ತಿದ್ದೆ ಅಂದ್ರೆ, ಐ ವಾಸ್ ಇನ್ ಅ ಟೀಮ್ ವೇರ್ ನಾವು ಬಿಲ್ಡಿಂಗ್ ಪ್ರಾಡಕ್ಟ್ಸ್ ಟು ಆಟೋಮೇಟ್ ಫುಲ್ ಪ್ಲಾಂಟ್ಸ್ ಅಲ್ಲಿ. ಫುಲ್ ಪ್ಲಾಂಟ್ ಆಟೋಮೇಟ್ ಮಾಡೋದು. ಸೊ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಕರಿಯರ್. ಸೊ ಅಲ್ಲೇ ನಾನು ಬೇಸಿಕ್ಸ್ ಎಲ್ಲ ತುಂಬಾ ಕಲ್ತಿದ್ದು. ಸಾಫ್ಟ್ವೇರ್ ಟೀಮ್ಸ್ ಹೆಂಗಿರುತ್ತೆ, ಹೆಂಗ್ ಮಾಡುತ್ತೆ ಅಂತೆಲ್ಲ. ಆ ಟೈಮಲ್ಲಿ ನನಗೆ ಇಂಟ್ರೆಸ್ಟ್ ಕೂಡ ಇತ್ತು, ಸ್ವಂತವಾಗಿ ನಾನೇ ಏನಾದ್ರು ಮಾಡಕ್ಕೂ ಚೆನ್ನಾಗಿರುತ್ತಲ್ಲ ಸಾಫ್ಟ್ವೇರ್ ಅಲ್ಲಿ ಅಂತ. ಸೊ ಅಲ್ಲಿ ಅವಾಗ ಇನಿಷಿಯಲ್ ಕನ್ಸು ಇಟ್ಕೊಂಡಿದ್ದು. ಸೊ ಅವಾಗಿಂದ 10 years ಬೇರೆ ಬೇರೆ ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ಅಲ್ಲಿ ಕೆಲಸ ಮಾಡಿದ್ದೀನಿ. ಈ ತರ IoT ಪ್ರಾಡಕ್ಟ್ಸ್ ಅಲ್ಲಿ ಕೆಲಸ ಮಾಡಿದ್ದೀನಿ. ಸೊ ಫೈನಲಿ ಇಲ್ಲಿ now I felt like ಇವಾಗ ಇಟ್ ಇಸ್ ದ ರೈಟ್ ಟೈಮ್ ಟು ಸ್ಟಾರ್ಟ್ ಅಂತ. ಇಂಡಿಯಾದಲ್ಲಿ 2017 ಅಲ್ಲಿ ಒಂದು ಪ್ಯಾರಲಲ್ ಆಗಿ ಒಂದು ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿದ್ದೆ ಫ್ರೆಂಡ್ಸ್ ಜೊತೆ. ಮೇನ್ಲಿ ಫಾರ್ಮರ್ಸ್ ಗೆ ಹೆಲ್ಪ್ ಆಗ್ಲಿ ಅಂತ. ಲಾಂಗ್ ಸ್ಟೋರಿ ಶಾರ್ಟ್ ಚಿಕ್ಕದಾಗಿ ಹೇಳ್ಬೇಕು ಅಂದ್ರೆ, ನಿಮ್ಗೂ ಗೊತ್ತಿದ್ದಂಗೆ ರೈತರಿಗೆ ದೇ ಗೆಟ್ ದ ಲೀಸ್ಟ್ ಪ್ರಾಫಿಟ್ಸ್. ಅವ್ರು ಬೆಳೆಸಿರೋ ಬೆಳೆಗೆಲ್ಲ ಮಿಡಲ್ ಮ್ಯಾನ್ 90% ಪ್ರಾಫಿಟ್ಸ್ ಅದೇ ಏಜೆನ್ಸಿ ನುಂಗ್ ಹಾಕೊಂಡ್ಬಿಡ್ತಾರೆ. ಹೌದು. ಸೊ ನಾನು ಒಂದು NGO ಅಲ್ಲೂ ವಾಲಂಟಿಯರ್ ಮಾಡ್ತಾ ಇದ್ದೆ.
ಓ ವೆರಿ 5 years. ಎವ್ರಿ ವೀಕೆಂಡ್ ಗವರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಇಂಗ್ಲಿಷ್ ಅಂಡ್ ಮ್ಯಾಥ್ಸ್ ಹೇಳ್ಕೊಡ್ತಾ ಇದ್ದೆ. ವೆರಿ ನೈಸ್ ಯುವ ಬೆಂಗಳೂರು ಅಂತ NGO ಅದು. ಕರೆಕ್ಟ್. ಸೊ ಆ NGO ಅಲ್ಲಿ ಈ ತರ ವಾಲಂಟಿಯರಿಂಗ್ ಆಕ್ಟಿವಿಟೀಸ್ ಟೈಮ್ ಅಲ್ಲಿ ಐಡಿಯಾ ಬಂದಿದ್ದು, ಫಾರ್ಮರ್ಸ್ ಏನಾದ್ರು ಹೆಲ್ಪ್ ಮಾಡಕ್ಕೆ ನಾವೇನಾದ್ರು ಮಾಡ್ಬೋದಲ್ವಾ. ರೈಟ್. ಸೊ ನಾನು ಮತ್ತೆ ಇನ್ನೊಂದು 2 ಫ್ರೆಂಡ್ಸ್ ನನಗೆ ಕ್ಲೋಸ್ ಆಗಿದ್ದಾಗ ವಿ ಟ್ರೈ ಟು ಬಿಲ್ಡ್ ದಟ್. ಆಲ್ಮೋಸ್ಟ್ 10 months to 1 year ನಡೆಸಿದ್ವಿ ಅದನ್ನ. ಚೆನ್ನಾಗಿ ಪ್ರಾಫಿಟಬಲ್ ಆಗ್ತಿತ್ತು. ಬಟ್ ಅದನ್ನ 2 ಕಾರಣಕ್ಕೆ ಸ್ಟಾಪ್ ಮಾಡ್ಬೇಕಾಯ್ತು. ಒಂದು, ನಾವು ಫಾರ್ಮರ್ಸ್ ಗೆ ಹೆಲ್ಪ್ ಮಾಡೋ ಇಂಟೆನ್ಷನ್ ಇಂದ ಡಿವೇಟ್ ಆಗ್ತಾ ಇದ್ವಿ. ಸ್ವಲ್ಪ ಪ್ರೊಡ್ಯೂಸ್ ಎಲ್ಲ ಜಾಸ್ತಿ ಇರಬೇಕು ಅಂತ ಸ್ವಲ್ಪ ಹೋಲ್ಸೇಲ್ ಇಂದ ತಂದು ಎಲ್ಲ ಮಾರಕ್ ಟ್ರೈ ಮಾಡ್ತಿದ್ವಿ. ಅದು ಟೆಂಪರರಿ ಸೊಲ್ಯೂಷನ್ ಅಂತ ಅನ್ಕೊಂಡ್ರೆ ಅದೇ ಮುಂದುವರಿತಾ ಹೋಯ್ತು. ನಮ್ಮ ಫಾರ್ಮರ್ ನೆಟ್ವರ್ಕ್ ಸ್ವಲ್ಪ ಸ್ಲೋ ಆಗ್ತಾ ಹೋಯ್ತು. ಯಾಕೆ ಅಂದ್ರೆ ಫಾರ್ಮರ್ಸ್ ಗೆ ನಮ್ಮ ಮೇಲೆ ನಂಬಿಕೆ ಇಟ್ಕೊಳ್ಳೋದು ತುಂಬಾ ಕಷ್ಟ. ಬಿಕಾಸ್ ನಾಳೆ ದಿನ ನಾವ್ ಫೇಲ್ ಆದ್ರೆ ಫಾರ್ಮರ್ ಹ್ಯಾಸ್ ಟು ಗೋ ಬ್ಯಾಕ್ ಟು ದ ಓಲ್ಡ್ ಮಿಡಲ್ ಮ್ಯಾನ್. ಸೇಮ್ ಥಿಂಗ್. ಅಂಡ್ ಅವರು ಇವಾಗ ಇನ್ನೂ ಕಮ್ಮಿ ರೇಟ್ ಕೊಡ್ತಾರೆ. ಅದೊಂದು ಪ್ರಾಬ್ಲಮ್. ಇನ್ನೊಂದು ಅದೇ ವೆರೈಟಿ, ನಿಮ್ಗೆ ಹೇಳಿದ ವೆರೈಟಿಗೋಸ್ಕರ ಹೋಲ್ಸೇಲ್ ಹೋಗ್ಬೇಕು. ಸೊ ಅದು ಮೇನ್ ರೀಸನ್ ಇಂದ ಟೆಂಪರರಿ ಸ್ಟಾಪ್ ಮಾಡ್ಬೇಕಿತ್ತು. ಅಂಡ್ ಅದೇ ಟೈಮ್ಗೆ ನಂಗೆ ಕ್ಯಾನಡಾ PR ಕೂಡ ಬಂತು. ಸೊ ಈ ಪ್ರಾಬ್ಲಮ್ ಆಮೇಲೆ ನೋಡೋಣ ಸಾಲ್ವ್ ಮಾಡೋದಕ್ಕೆ ಅಂತ 2018 ಅಲ್ಲಿ ಬಂದಿದ್ದು. ಸೊ ಈ ಕಂಪನಿ ಸ್ಟಾರ್ಟ್ಅಪ್ ಹೇಗಾಯ್ತು? ಲೈಕ್ ಯಾವ ಥಾಟ್ ಇಟ್ಕೊಂಡು, ಯಾವ ಇಮೇಜ್ ಇಟ್ಕೊಂಡು ಇದನ್ನ ಶುರು ಮಾಡಿದ್ರಿ, ಮತ್ತೆ ಮುಂದೆ ಯಾವ ರೀತಿ ನಿಮ್ಮ ಆಬ್ಜೆಕ್ಟಿವ್ಸ್ ಇದೆ? ಓಕೆ, ರೈಟ್. ಸ್ಟಾರ್ಟ್ಅಪ್ ಮಾಡ್ಬೇಕಂತ ಇತ್ತಲ್ವಾ. ಬಟ್ ಐ ಆಲ್ಸೋ ನ್ಯೂ, ನಾನು ಚಿಕ್ಕ ವಯಸ್ಸಿಂದ ತುಂಬಾ ಶಾರ್ಕ್ ಟ್ಯಾಂಕ್ ಅದು ಆತರ ಶೋಸ್ ನೋಡ್ಕೊಂಡ್ ಬಂದಿದ್ದೆ. ಸೊ ಅದಕ್ಕೆ ಐ ನ್ಯೂ ಕೋ-ಫೌಂಡರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾನು ಒಬ್ಬನೇ ಎಲ್ಲಾ ಮಾಡ್ತೀನಿ ಅಂತ ಹೋಗೋದು ಸ್ವಲ್ಪ ದಡ್ತನ ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ಕೋ-ಫೌಂಡರ್ ಹುಡ್ಕೋದಿಕ್ಕೆ ಅಂತ ಪಾರ್ಟ್ನರ್ ಅಂಡ್ ಆಲ್ಸೋ ದ ಪಾರ್ಟ್ನರ್ ಗೆ ಸ್ಕಿಲ್ಸ್ ಯಾವ ತರ ಇರ್ಬೇಕಂದ್ರೆ ನನಗಿಲ್ದೇ ಇರೋ ಸ್ಕಿಲ್ಸ್ ಅವ್ರಿಗಿದ್ರೆ ವಿ ಬೋತ್ ಕ್ಯಾನ್ ಟುಗೆದರ್ ಮ್ಯಾಚ್ ಈಚ್ ಅದರ್ ಅಂತ. ರೈಟ್. ಸೊ ಅದಕ್ಕೆ ವೈ ಕಾಂಬಿನೇಟರ್ ಅಂತ ಒಂದು ವರ್ಲ್ಡ್ ರಿನೌಂಡ್ VC ಫರ್ಮ್ ಇದೆ. ನಾವ್ ಇವಾಗ ನೋಡ್ತೀವಲ್ಲ, ಊಬರ್, Airbnb, OpenAI, ಇವ್ರಿಗೆಲ್ಲ ಫಸ್ಟ್ ಚೆಕ್ ಬರ್ದಿದೆ ವೈ ಕಾಂಬಿನೇಟರ್ ಅನ್ನೋದು. ಇವಾಗ 2010 ಅಲ್ಲ. ಸೊ ಇವಾಗ ಆ ತರ ವೆಂಚರ್ ಕ್ಯಾಪಿಟಲ್ ಫರ್ಮ್ಸ್ ಅಂತಾರೆ ಅವ್ರನ್ನ. ಆ ತರ ವೆಂಚರ್ ಕ್ಯಾಪಿಟಲ್ ಫರ್ಮ್ಸ್ ತುಂಬಾ ಇದೆ ಇವಾಗ. ಲಾಸ್ಟ್ 10 years ಅಲ್ಲಿ ತುಂಬಾ ಜಾಸ್ತಿ ಬೆಳ್ಕೊಂಡಿದೆ. ಸೊ ಅಂತದ್ರಲ್ಲಿ ಒಂದು ಆಂಟ್ಲರ್ ಅಂತ. ಸೊ ಆಂಟ್ಲರ್ ಅನ್ನೋದು ಕ್ಯಾನಡಾಲು 2 ಬ್ರಾಂಚ್ ಇದೆ, ಟೊರೊಂಟೋಲು ಒಂದಿದೆ. ಸೊ ಆ ಪ್ರೋಗ್ರಾಮ್ಗೆ ಅಪ್ಲೈ ಮಾಡಿದೆ ಆಸ್ ಅನ್ ಆಂಟ್ರಪ್ರನರ್ ಅಂತ. ಆಂಟ್ರಪ್ರನರ್ ಆಗಿ ಆಗೋದಕ್ಕೆ ಅಪ್ಲೈ ಮಾಡಿ ಅವ್ರದ್ದು ಇಂಟರ್ವ್ಯೂ ಎಲ್ಲ ಮಾಡಿ ತಿಳಿಸಿ ನಮ್ ಸ್ಕಿಲ್ಸ್ ಏನು, ನಮ್ಗೆ ಏನಕ್ಕೆ ಫೌಂಡರ್ ಆಗ್ಬೇಕು ಅಂತ. ಓಕೆ, ಈ ತರ ಆಂಟ್ರಪ್ರನರ್ ಆಗ್ಬೇಕಾದ್ರೆ ಈ ತರ ಎಲ್ಲ ಇಂಟರ್ವ್ಯೂ ಅಟೆಂಡ್ ಮಾಡಿ ಅವ್ರ ಅಪ್ರೂವಲ್ ಆದ್ಮೇಲೆ ಯು ಶುಡ್ ಪ್ರಾಸೆಸ್. ಹಾಗೇನಿಲ್ಲ, ಸ್ವಂತವಾಗೂ ಮಾಡ್ಕೋಬಹುದು. ಬಟ್ ನಾನ್ ಯಾಕೆ VC ಥ್ರೂ ಮಾಡಿದೆ ಅಂದ್ರೆ ತುಂಬಾ ಸಪೋರ್ಟ್ ಸಿಗುತ್ತೆ VC ಈಕೋ ಸಿಸ್ಟಮ್ ಅಲ್ಲಿ. ನಮ್ಗೆ ತುಂಬಾ ಇಂಟ್ರೊಡಕ್ಷನ್ ಸಿಗುತ್ತೆ ಟು ಅದರ್ ಇನ್ವೆಸ್ಟರ್ಸ್, ಟು ಅದರ್ ಸ್ಟಾರ್ಟ್ಅಪ್, ಫರ್ದರ್ ಡೆವಲಪ್ಮೆಂಟ್ ಗೆ ಹೆಲ್ಪ್ ಆಗುತ್ತೆ. ತುಂಬಾ ಹೆಲ್ಪ್ ಆಗುತ್ತೆ. One point ಏನು ಅಂದ್ರೆ our family or his family, we are not from business. Everybody are employees. Employer-employee mindset. So ನಮ್ಗೆ ಆ ಕಿಕ್ ಸ್ಟಾರ್ಟ್ ಎನ್ವೈರನ್ಮೆಂಟ್ ಇರ್ಲಿಲ್ಲ, ಆ ಸಪೋರ್ಟ್ ಇರ್ಲಿಲ್ಲ. It was very important. ಇವಾಗ ನಾವು ಒಂದು ಎಜುಕೇಶನ್, ಇವಾಗ ಒಂದು ಕರಾಟೆ ಬೇಕಂದ್ರೆ ಆ ಸ್ಕೂಲಿಗೆ ಸೇರ್ಕೊಂತೀವಿ, ಒಂದು ಕೋಚ್ ಇಟ್ಕೊಂತೀವಿ. So for him it was very important to get network develop ಮಾಡ್ಕೊಳ್ಳೋಕೆ, to get a firm where equally mindset who can give him the kickstart. Right. So you correctly she said ನಂಗೆ ಬಿಸಿನೆಸ್ ಬ್ಯಾಕ್ ಗ್ರೌಂಡ್ ಇಲ್ಲದಿರೋದ್ರಿಂದ it's good to be at least in that environment ಅಂತ ಅಪ್ಲೈ ಮಾಡಿದೆ. ಲಕ್ಕಿಲಿ ಅಕ್ಸೆಪ್ಟ್ ಆಯ್ತು. Congratulations then. Thank you. ಆಲ್ಮೋಸ್ಟ್ 6,000 ಅಪ್ಲಿಕೇಶನ್ಸ್ ಏನೋ ಬಂದಿತ್ತು ಟೊರೊಂಟೋ ಇದ್ರಲ್ಲಿ. ನಮ್ಮ 70 ಪೀಪಲ್ ನ ಸೆಲೆಕ್ಟ್ ಮಾಡಿದ್ರು. ಸೊ ಇವಾಗ ಈ ಗ್ರೂಪ್ಸ್ ಅಲ್ಲಿ ನಾನು ಐ ಟ್ರೈ ಟು ಫೈಂಡ್ ಮೈ ಕೋ-ಫೌಂಡರ್. Like ನನಗೆ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಐ ವಾಸ್ ಲುಕಿಂಗ್ ಫಾರ್ ಅ ಬಿಸಿನೆಸ್ ಬ್ಯಾಕ್ ಗ್ರೌಂಡ್ ಕೋ-ಫೌಂಡರ್ ಹೂ ಹ್ಯಾಡ್ ಅ ಸ್ಟ್ರಾಂಗ್ ಬಿಸಿನೆಸ್ ಬ್ಯಾಕ್ ಗ್ರೌಂಡ್. ಸಿಕ್ಕಿದಾರಾ ನಿಮಗೆ? ಸಿಕ್ಕಿದ್ದಾರೆ. ಅವರು ಸಿಯಾ ಅಂತ ಅವ್ರ ಹೆಸರು. ಅವ್ರ ಜೊತೆ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಈಗ ನಿಮ್ಮ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳ್ಳುವ ಆಸೆ. ಸೊ ನಮ್ಮ ಪ್ರಾಡಕ್ಟ್ ಅಬಿವೋ ಅಂತ AI ಅಂತ. ಸೊ ಈ VC ಬಗ್ಗೆ ಯಾಕೆ ಹೇಳಿದೆ ಅಂದ್ರೆ, ಈ VC ಮುಖಾಂತರ ಗೊತ್ತಾಯ್ತು ನಮ್ಗೆ ಹೌ ಟು ಸ್ಟಾರ್ಟ್ ಈವನ್ ಫ್ರಮ್ ನೋ ಐಡಿಯಾ. ಹೇಗ್ ಸ್ಟಾರ್ಟ್ ಮಾಡ್ಬೇಕು ನಿಮ್ ಜರ್ನಿನ, ಐಡಿಯಾಸ್ ನ ಹೆಂಗ್ ಗ್ಯಾದರ್ ಮಾಡ್ಬೇಕು. ಸುಮ್ನೆ ಕೂತ್ಕೊಂಡು ಇದು ಬೆಸ್ಟ್ ಐಡಿಯಾ ಅಂತ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾರು ಬಂದು ಪರ್ಚೇಸ್ ಮಾಡೋದು. ಖಂಡಿತ. ಸೊ ಅದ್ರಲ್ಲಿ ಒಂದು ನಮಗೆ ಗೊತ್ತಾಗಿದೆ ಏನಂದ್ರೆ, ವಿತೌಟ್ ಶೇಮ್ ಹೋಗಿ ಕೋಲ್ಡ್ ಕಾಲ್ ಮಾಡ್ಬೇಕು, ಆಫೀಸಸ್ ಹೋಗ್ಬೇಕು, ಮಾತಾಡ್ಬೇಕು, ಅವ್ರದ್ದು ಡೇ ಟು ಡೇ ಏನೇನ್ ಅವ್ರದ್ದು ಪ್ರಾಬ್ಲಮ್ಸ್ ತಿಳ್ಕೊಬೇಕು, ಅದ್ರಲ್ಲಿ ನಾವೇನಾದ್ರು ಸೊಲ್ಯೂಷನ್ ಬಿಲ್ಡ್ ಮಾಡ್ಕೊಡ್ಬೋದಾ ಇವ್ರಿಗೆ ಅಂತ ವಿ ಟ್ರೈಡ್. ಸೊ ಆ ತರ ನಾವು ಇವಾಗಲೇ YC ಅಂತ ಹೇಳಿದ್ನಲ್ಲ, YC ಅವರು ಲಿಸ್ಟ್ ಆಫ್ ನೆಕ್ಸ್ಟ್ ಜನರೇಷನ್ ಸ್ಟಾರ್ಟ್ಅಪ್ಸ್ ಯಾವ ಏರಿಯಾಸ್ ಅಲ್ಲಿ ಇರಬಹುದು ಅಂತ ಹಾಕಿದ್ರು. ಸೊ ಅದೆಲ್ಲ ಒಂದ್ ಏರಿಯಾ ಇಷ್ಟ ಆಗಿದ್ರಲ್ಲಿ ವಿ ಸ್ಟಾರ್ಟೆಡ್ ಟಾಕಿಂಗ್ ಟು ಕಂಪನೀಸ್ ಇನ್ ದಟ್ ಏರಿಯಾ.
ಸೊ ಅದ್ರಲ್ಲಿ ಟ್ರಕ್ಕಿಂಗ್ ಕಂಪನೀಸ್ ಇತ್ತು, ಕನ್ಸ್ಟ್ರಕ್ಷನ್ ಕಂಪನೀಸ್ ಇತ್ತು, ಈ ತರ ಆಲ್ ಟ್ರೆಡಿಷನಲ್ ಬಿಸ್ನೆಸಸ್ ಇರುತ್ತಲ್ಲ ಆ ತರ ಕಂಪನೀಸ್. ಸೊ ನೀವ್ ಏನೇನ್ ಆಯ್ಕೆ ಮಾಡ್ಕೊಂಡ್ರಿ ಹಾಗಾದ್ರೆ? ಸೊ ಇಂತ ಟ್ರೆಡಿಷನಲ್ ಕಂಪನೀಸ್ ಅಲ್ಲಿ ಒಂದು ಕಾಮನ್ ಪ್ರಾಬ್ಲಮ್ ಏನಿದೆ ಅಂತ, ಅಕೌಂಟ್ಸ್ ಟೀಮ್ ಅಲ್ಲಿ ಅಕೌಂಟ್ಸ್ ರಿಸೀವಬಲ್ಸ್ ಅಂತ ಸೆಪರೇಟ್ ಟೀಮ್ ಇರುತ್ತೆ, ಪೇಯಬಲ್ ಅಂತ ಇರುತ್ತೆ. ಹೌದು. ಸೊ ರಿಸೀವಬಲ್ಸ್ ಟೀಮ್ದು ರೆಸ್ಪಾನ್ಸಿಬಿಲಿಟಿ ಏನು, ಅವ್ರ ಕಸ್ಟಮರ್ಸ್ ಗೆ ಇವ್ರು ಇನ್ವಾಯ್ಸ್ ಜನರೇಟ್ ಮಾಡ್ಕೊಡ್ಬೇಕು, ಆ ಇನ್ವಾಯ್ಸಸ್ ಎಲ್ಲ ಪೇಮೆಂಟ್ ಇಸ್ಕೋಬೇಕು. ರೈಟ್. ಗ್ರಾಹಕರಿಂದ ಏನು ಮೊತ್ತ ಬರ್ಬೇಕಾಗಿದೆಯೋ ಅದನ್ನೆಲ್ಲನೂ ಕೂಡ ಈ ರಿಸೀವಬಲ್ ಅಕೌಂಟ್ ರಿಸೀವಬಲ್ ಪ್ರಾಸೆಸ್ ಮಾಡ್ತಾರೆ. ಸೊ ಅದನ್ನ ನಾವು ಆಟೋಮೇಟ್ ಮಾಡ್ಬೇಕು ಅಂತಿದೀವಿ. ಹೆಂಗೆ ಅಂದ್ರೆ ನಾಟ್ ನಾವು ಸ್ಟಾರ್ಟ್ ಮಾಡ್ತಿರೋದು ಫುಲ್ ಎಲ್ಲದನ್ನು ಒಂದೇ ಸತಿ ಆಟೋಮೇಟ್ ಮಾಡ್ಬೇಕು ಅಂತಲ್ಲ, ಅದ್ರ ಮೇನ್ ಪೇನ್ ಪಾಯಿಂಟ್ ಏನೋ ಪಿಕ್ ಮಾಡ್ಕೊಂಡು ಅದನ್ನ ಚೆನ್ನಾಗಿ ಸೊಲ್ಯೂಷನ್ ಕೊಟ್ಟು ಅವ್ರಿಗೆಲ್ಲ ಯೂಸ್ ಆಗೋ ತರ ಮಾಡಿ ದೆನ್ ವಿಲ್ ಬ್ಲೋ ಅಪ್ ಅಂತ ಅನ್ಕೊಂಡ್ರು. ಸೊ ಅದ್ರಲ್ಲಿ ಇನ್ನೊಂದು ಪೇನ್ ಪಾಯಿಂಟ್ ಏನಂದ್ರೆ, ಈ ತರ ಟ್ರೆಡಿಷನಲ್ ಕಂಪನೀಸ್ ಅಲ್ಲಿ ಅಕೌಂಟ್ಸ್ ರಿಸೀವಬಲ್ಸ್ ಟೀಮ್ ಅಲ್ಲೇ ಅದ್ರಲ್ಲಿ ಇನ್ನೊಂದು ಸಬ್ ಟೀಮ್ ಇದೆ. ಈ ಸಬ್ ಟೀಮ್ ಏನ್ ಮಾಡುತ್ತೆ ಅಂದ್ರೆ, ಅವ್ರಿಗೆ ಇನ್ವಾಯ್ಸ್ ಜನರೇಷನ್, ಏನ್ ಬಿಸ್ನೆಸ್, ಯಾರ್ ಕಸ್ಟಮರ್ ಏನು ಗೊತ್ತಿಲ್ಲ. ಅವ್ರದ್ದು ಓನ್ಲಿ ರೆಸ್ಪಾನ್ಸಿಬಿಲಿಟಿ ಇವ್ರದಿನ್ನು ಪೇಮೆಂಟ್ ಬಂದಿಲ್ಲ, ನಾನು ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಇಸ್ಕೋಬೇಕು ಆದಷ್ಟು ಬೇಗ. ಅವ್ರದ್ದು ಡ್ಯೂ ಡೇಟು ಆಗೋಗಿದೆ. ಕಸ್ಟಮರ್ ಕೇರ್ ತರ ಅನ್ಕೊಳ್ಳಿ. ಬಟ್ ಇಲ್ಲಿ ಕಸ್ಟಮರ್ ಕೇರ್ ಅಲ್ಲ, ಕಸ್ಟಮರ್ ಇಂದ ಅಲ್ಲ, ಸಾಮಾನ್ಯ ಭಾಷೆನಲ್ಲಿ ಎಲ್ಲರಿಗೂ ಮುಟ್ಟಿಸ್ಬೇಕಾದ್ರೆ ಕಸ್ಟಮರ್ ಕೇರ್ ಕೆಲಸ ಅಂತ ಹೇಳ್ಬಹುದು. ಬಟ್ ಇಲ್ಲಿ ಉಲ್ಟಾ ಕಸ್ಟಮರ್ ಕೇರ್ ನಿಮಗೆ ಕಾಲ್ ಮಾಡ್ಬಿಟ್ಟು ದುಡ್ಡು. ಸೊ ಈ ತರ ನೋಡಿದಾಗ ನಮ್ಗೆ ಇದ್ರಲ್ಲಿ ತುಂಬಾ ದೊಡ್ಡ ಆಪರ್ಚುನಿಟಿ ಕಾಣಿಸ್ತು. ಬಿಕಾಸ್ ಎಷ್ಟೊಂದು ಟ್ರಕ್ಕಿಂಗ್ ಕಂಪನೀಸ್ ಅಲ್ಲಿ 10 ಜನ ಇರ್ತಾರೆ ಓನ್ಲಿ ಇನ್ ದಿಸ್ ಸಬ್ ಟೀಮ್ ಹೂ ಆರ್ ಕಾಲಿಂಗ್ ಪೀಪಲ್ ಅಂಡ್ ಆಸ್ಕಿಂಗ್ ಫಾರ್ ದರ್ ಮನಿ. ಸೊ ಇವಾಗ AI ಅಡ್ವಾನ್ಸ್ಮೆಂಟ್ ಎಷ್ಟು ಮುಂದಕ್ಕೆ ಹೋಗಿದೆ ಅಂದ್ರೆ, ನಾವ್ ಮಾತಾಡಿದ್ದನ್ನ ಟೆಕ್ಸ್ಟ್ ಗೆ ಕನ್ವರ್ಟ್ ಮಾಡ್ಬಿಟ್ಟು ಆ ಟೆಕ್ಸ್ಟ್ ನ ಮತ್ತೆ ರೆಸ್ಪಾನ್ಸ್ ಕೊಟ್ಟು ಅದನ್ನ ವಾಪಸ್ ಮತ್ತೆ ಸ್ಪೀಚ್ ಗೆ ಕನ್ವರ್ಟ್ ಮಾಡೋ ಕೆಪಬಿಲಿಟೀಸ್ ಎಲ್ಲ ಬಂದಿದೆ ಇವಾಗ. ಸೊ ಆ ಆಸ್ಪೆಕ್ಟ್ ಆಫ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ನಮ್ ಅಬಿವೋಲಿ ವಾಟ್ ವಿ ಆರ್ ಬಿಲ್ಡಿಂಗ್ ಇಸ್ ನಮ್ ಒಂದು ಇನಿಷಿಯಲ್ ಪೈಲಟ್ ಪ್ರಾಡಕ್ಟ್ ತರ ಏನ್ ಮಾಡ್ಕೊಂಡಿದೀವಿ ಅಂದ್ರೆ, ಇಟ್ ವಿಲ್ ಡೈರೆಕ್ಟ್ಲಿ ಟೇಕ್ ದ ಡೀಟೇಲ್ಸ್ ಫ್ರಮ್ ದ ಇನ್ವಾಯ್ಸ್ ಅಲ್ಲಿ ಅಮೌಂಟ್ ಎಷ್ಟು, ಕಸ್ಟಮರ್ ಯಾರು, ಅವರು ಯಾವಾಗ ತಗೊಂಡಿದ್ರು, ಯಾವಾಗ ಡ್ಯೂ ಡೇಟ್ ಇತ್ತು, ಎಷ್ಟ್ ದಿನ ಆಯ್ತು ಪೇಮೆಂಟ್ ಇನ್ನು ಮಾಡಿಲ್ಲ, ಅದೆಲ್ಲ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಆಟೋಮ್ಯಾಟಿಕ್ ಆಗಿ ಅವ್ರಿಗೆ ಒಂದು ಫೋನ್ ಕಾಲ್ ಮಾಡುತ್ತೆ. ಫೋನ್ ಕಾಲ್ ಮಾಡಿ ಎಷ್ಟು ಮನುಷ್ಯನ್ಗೆ ಎಷ್ಟು ಕ್ಲೋಸ್ ಆಗುತ್ತೋ ಅಷ್ಟು ಕ್ಲೋಸ್ ವೇ ಅಲ್ಲಿ ಮಾತಾಡಿ ಆ ಕಡೆ ಇರೋರಿಗೆ ದೇ ವಿಲ್ ಫೀಲ್ ದಟ್ ಏನೋ ನಿಜವಾಗ್ಲೂ ಮನುಷ್ಯನ ಹತ್ರ ಒಂದು ರೋಬೋ ಕೆಲಸ ಮಾಡುತ್ತೆ, ಮನುಷ್ಯನ ತರಾನೇ ಮಾತಾಡಿ ಡೀಟೇಲ್ಸ್ ಎಲ್ಲ ಹೇಳುತ್ತೆ. ಈ ತರ ಇದೆ ನಿಮ್ದು, ಯಾವಾಗ ಬರುತ್ತೆ ಪೇಮೆಂಟ್ ಅಂತೆಲ್ಲ ಕೇಳಿ ಅವ್ರದ್ದು ಡೀಟೇಲ್ಸ್ ತಿಳ್ಕೊಂಡು ಆ ಡೀಟೇಲ್ಸ್ ಕಾಲ್ ಮುಗಿದ್ಮೇಲೆ ಆ ಡೀಟೇಲ್ಸ್ ನೆಲ್ಲ ವಾಪಸ್ ಈ ಫಾರ್ ಎಕ್ಸಾಂಪಲ್ ಟ್ರಕ್ಕಿಂಗ್ ಕಂಪನಿ ಇದೆಲ್ಲ, ಟ್ರಕ್ಕಿಂಗ್ ಕಂಪನಿದು ಸಿಸ್ಟಮ್ ಒಳಗಡೆ ಅಪ್ಲೋಡ್ ಮಾಡ್ತಾ ಹೋಗುತ್ತೆ. ಅಕೌಂಟ್ಸ್ ಟೀಮ್ ಗೆ ಆಟೋಮೆಟಿಕ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಅಕೌಂಟ್ಸ್ ಟೀಮ್ ಅವ್ರ ಕೆಲಸ ಮಾಡ್ಕೊಂತ ಹೋಗ್ತಾ ಇರ್ಬೋದು. ಅಟ್ ದ ಸೇಮ್ ಟೈಮ್ ಅಕೌಂಟ್ಸ್ ರಿಸೀವಬಲ್ಸ್ ಕಾಲಿಂಗ್ ಟೀಮ್ ಏನ್ ಮಾಡುತ್ತೋ ಅದನ್ನ ಈ ರೋಬೋನೇ ಮಾಡುತ್ತೆ ಅಂತ ಹೇಳ್ತೀರಿ. ಸೊ ಅದನ್ನ ನೀವು ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ, ಕಾರ್ಯಗತ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಹೌದು. ಸೊ ಇವಾಗ ಒಂದು ಚಿಕ್ಕ ಪೈಲಟ್ ಡೆಮೋ ಪ್ರಾಡಕ್ಟ್ ಅಂತ ಬಿಲ್ಡ್ ಮಾಡಿದೀವಿ. ಸೊ ಅದನ್ನ ನಮ್ ಕಂಪನೀಸ್ಗೆಲ್ಲ, ಬೇರೆ ಕಂಪನೀಸ್ಗೆಲ್ಲ ತೋರಿಸ್ತಾ ಇದೀವಿ ಡೆಮೋ. ರೈಟ್. ಸೊ ಹೋಪ್ಫುಲಿ ಜಾನ್ವರಿಲಿ ಒಂದು 2 ಕಸ್ಟಮರ್ಸ್ಗೆ ವಿ ವಿಲ್ ಬಿ ಏಬಲ್ ಟು ರನ್ ಅ ಪೈಲಟ್ ವಿತ್ ದಮ್. ಪೈಲಟ್ ಕಂಪನಿದು ಡೇಟಾ ತಗೊಂಡು ಅವ್ರ ಕಸ್ಟಮರ್ಸ್ಗೆ ರಿಯಲ್ ಟೈಮ್ ಅಲ್ಲಿ ಕಾಲ್ ಮಾಡಿ ಅಪ್ಡೇಟ್ ಮಾಡಿ. ಸೊ ನನ್ಗೀಗ ಒಂದು ಪ್ರಶ್ನೆ ಬರ್ತಾ ಇದೆ. AI ಅನ್ನೋದು ಈಗ ಎಲ್ಲಾ ಕಡೆ ಅವಲಂಬಿತವಾಗಿದೆ. ಎಲ್ಲಿ ಹೋದ್ರೂ ಕೂಡ AI ಪ್ರಾಧಾನ್ಯತೆ ಹೆಚ್ಚಾಗಿದೆ. ಸೊ AI ಇಂದ ಅನುಕೂಲನೂ ಇದೆ, ಅನಾನುಕೂಲನೂ ಇದೆ. ರೈಟ್. ನೀವೆಷ್ಟು ಅನುಕೂಲಗಳನ್ನ ನೀವು ನೋಡ್ತಿರೋ ಒಂದು ಮುಖವಾಗಿ ಅನಾನುಕೂಲಗಳೂ ಇದೆ. ಈ ಡಿಸ್ಅಡ್ವಾಂಟೇಜ್ ಬಗ್ಗೆ ನೀವ್ ಯೋಚನೆ ಮಾಡಿದ್ರ? ರೈಟ್. ಸೊ ಅಕಸ್ಮಾತ್ ಏನಾದ್ರೂ ಎಫೆಕ್ಟ್ ಆದ್ರೆ ಸೊ ಏನನ್ನ ನೀವು ಪ್ರಿಕಾಷನ್ ಆಗಿ ಮಾಡಬಹುದು ಅಂತೀರಿ? ಈಗ ನೀವು ಏನ ಅಡಾಪ್ಟ್ ಮಾಡ್ಕೊಂಡು ನಿಮ್ಮ ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡ್ತೀರಿ. ಸೊ ಅದರಿಂದ ಏನಾದ್ರೂ ಡಿಸ್ಅಡ್ವಾಂಟೇಜ್ ಆಗಿ ನಿಮಗೆ ಅದು ಎಕ್ಸಿಕ್ಯೂಟ್ ಆಗದೆ ಇರುವ ಆಗದೆ ಇರುವ ಸಂದರ್ಭದಲ್ಲಿ ನಿಮ್ಮ ಯಾವ ತರ ನಿರ್ಧಾರದ ನಿಲುವು ಮೇಲೆ ನಿಂತಿರ್ತೀರಿ? ಸೊ ಅದಕ್ಕೆ ಈ ಪೈಲಟ್ ಪ್ರೋಗ್ರಾಮ್ ಅಂತ ಮಾಡೋದು. ಪೈಲಟ್ಸ್ ಅಂದ್ರೆ ಇನಿಷಿಯಲ್ 2-3 ಬಿಸ್ನೆಸಸ್ ಜೊತೆ ಮಾತ್ರ ನಡೆಸ್ತೀವಿ. ಇದು ಅವ್ರ ಹತ್ರ ಒಂದು ಅಗ್ರಿಮೆಂಟ್ ನಾವು ಸೈನ್ ಮಾಡಿಸ್ಕೊಂತೀವಿ. ಯಾವ ತರ ಅಂದ್ರೆ, ನೋಡಿ ಇದು ಪೈಲಟ್, ಇದು ನಾವು ತುಂಬಾ ಅರ್ಲಿ ಸ್ಟೇಜ್ ಸ್ಟಾರ್ಟ್ಅಪ್ ನಾವು. ಸೊ ನಿಮ್ಮ ಹತ್ರ ಸ್ಟಾರ್ಟ್ ಮಾಡ್ತೀವಿ ನಾವು. ಬಗ್ಸ್ ಇರುತ್ತೆ, ಎರರ್ಸ್ ಇರುತ್ತೆ, ಸ್ವಲ್ಪ ಒಂದೊಂದ್ಸತಿ ಒಂದೊಂದ್ ಕಾಲ್ ಕರೆಕ್ಟ್ ಆಗಿ ಹೋಗದೆ ಇರ್ಬೋದು.
ಈ ತರದೆಲ್ಲ ಹೇಳ್ತೀವಿ. ಹಾ. ಈ ರಿಯಲ್ ಟೈಮ್ ಡೇಟಾನೇ ಬೇಕಿರೋದು ನಮ್ಗೆ. Right. ಯಾಕೆ ಅಂದ್ರೆ ಆ ತರ ಪ್ರಾಬ್ಲಮ್ಸ್ ಆದಾಗ ಮ್ಹ್ಮ್. ನಾವಿವಾಗ ಎಷ್ಟೇ ಕೂತ್ಕೊಂಡು 1000 ಸಿನಾರಿಯೋಸ್ ಬರ್ಕೋಬಹುದು. ನೀವ್ ಹೇಳ್ದಂಗೆನೆ ನಿಜಾನೇ, ನೀವ್ ಹೇಳ್ದಂಗೆ 1000 ಸಿನಾರಿಯೋಸ್ ಬರ್ಕೋಬಹುದು. ಇದು ತಪ್ಪಾಗ್ಬೋದು, ಅದು ತಪ್ಪಾಗ್ಬೋದು, Right. ಇದು ಸರಿ ಮಾಡ್ಬೇಕು ಅಂತ. ಮ್ಹ್ಮ್. ಬಟ್ ರಿಯಲ್ ಆಗಿ ಆ 1000 ಬಿಟ್ಟು 1000 ಆಗೋದು ರೈಟ್, ಅದು ವಾಸ್ತವನೇ ಹೌದಲ್ವಾ? ಅಲ್ವಾ? ರೈಟ್. ಸೊ ಅದಕ್ಕೆ ಅಂತಾನೆ ಈ ಪೈಲಟ್ ಪ್ರೋಗ್ರಾಮ್ಸ್ ಮಾಡಿದ್ರೆ ರಿಯಲ್ ವರ್ಲ್ಡ್ ಕಸ್ಟಮರ್ಸ್ ಜೊತೆ ನಾವು ಇಂಟರಾಕ್ಟ್ ಮಾಡಿ ಇದನ್ನ ಪ್ರಾಡಕ್ಟ್ ನ ಲಾಂಚ್ ಮಾಡಿದ್ರೆ ರಿಯಲ್ ವರ್ಲ್ಡ್ ಫೀಡ್ಬ್ಯಾಕ್ ಸಿಕ್ಕೊಂಡು ಹಂಗಂಗೆ ಪ್ರಾಡಕ್ಟ್ ನ ಇಂಪ್ರೂವ್ ಮಾಡಬಹುದು. ರೈಟ್. ಸೊ ಇದರಿಂದ ವಿನ್ ವಿನ್ ತರ ನಾವು ವಿನ್ ವಿನ್ ಸಿಚುವೇಶನ್ ತರ ಮಾಡ್ಬೇಕು ಅಂತಿದೀವಿ. ಯಾವ ತರ ಅಂದ್ರೆ ಅವ್ರ ಕಂಪನಿಯವ್ರಿಗೆ ನಾವು ಈ ಪ್ರಾಡಕ್ಟ್ ಫ್ರೀ ಆಗಿ ಕೊಡ್ತೀವಿ ಈ ಪೈಲಟ್ ಸ್ಟೇಜ್ ಟೈಮ್ ಅಲ್ಲಿ. ಸೊ ಆ ಕಂಪನಿಗೆ ದೇ ಆರ್ ನಾಟ್ ಪೇಯಿಂಗ್ ಎನಿಥಿಂಗ್. ಅವ್ರಿಗೆ ದೇ ವಿಲ್ ಬಿ ಲೈಕ್ ದ ಫಸ್ಟ್ ಕಸ್ಟಮರ್ಸ್ ಏನಾದ್ರು ಲಾಂಚ್ ಆದ್ರೆ. ಅಂಡ್ ಈ ತರ ಫಸ್ಟ್ ಸಪೋರ್ಟರ್ಸ್ ಆಗಿರೋದ್ರಿಂದ ಅವ್ರಿಗೆ ಇನಿಷಿಯಲ್ ಟೈಮ್ ಅಲ್ಲಿ ಸ್ವಲ್ಪ ಡಿಸ್ಕೌಂಟ್ಸ್ ಆ ತರ ಎಲ್ಲ ಕೊಡ್ತೀವಿ. ಕರೆಕ್ಟ್. ನಮಗೆ ಏನ್ ವಿನ್ ಅಂದ್ರೆ ವಿ ಆರ್ ಗೆಟಿಂಗ್ ರಿಯಲ್ ವರ್ಲ್ಡ್ ಡೇಟಾ. ಆ ರಿಯಲ್ ವರ್ಲ್ಡ್ ಡೇಟಾನ ಇಟ್ಕೊಂಡು ವಿ ಆರ್ ಕ್ಯಾನ್ ಮೇಕ್ ಆರ್ ಪ್ರಾಡಕ್ಟ್ ಬೆಟರ್. ಸೊ ನಿಮ್ಮ ಪ್ರಾಡಕ್ಟ್ ನ ಪ್ರಮೋಟ್ ಮಾಡ್ಲಿಕ್ಕೆ ನೀವೇನಾದ್ರೂ ಈ ಸ್ಟ್ರಾಟಜೀಸ್ ಅಂತ ಏನಾದ್ರೂ ನೀವು ಅಡಾಪ್ಟ್ ಮಾಡ್ಕೊಂಡಿದ್ದೀರಿ? ಮತ್ತೆ ಪ್ರಮೋಟ್ ಮಾಡ್ಲಿಕ್ಕೆ ಯಾವ ತರ ಸ್ಟೇಜಸ್ ಅಲ್ಲಿ ನೀವು ಪ್ಲಾನ್ ಮಾಡ್ತಾ ಇದ್ದೀರಿ? ಶೋರ್. ಇವಾಗ ಅಟ್ ದಿಸ್ ಪಾಯಿಂಟ್ ನಮಗೆ ಟ್ರಾಕ್ಷನ್ ಬೇಕು. ಟ್ರಾಕ್ಷನ್ ಅಂದ್ರೆ ಲೈಕ್ ಅಟ್ ಲೀಸ್ಟ್ ಒಂದು 3-4 ಬಿಸ್ನೆಸಸ್ ಹತ್ರ ನಾವು ಪೈಲಟ್ ಪ್ರೋಗ್ರಾಮ್ಸ್ ರನ್ ಮಾಡಿದ್ರೆ ರೈಟ್, ನಮಗೆ ಒಂಥರ ಪ್ರೂಫ್ ಅದು ಓಕೆ ಬಿಸ್ನೆಸ್ಗೆ ಇದು ಇಂಟ್ರೆಸ್ಟ್ ಇದೆ. ಸೊ ವಿ ಕ್ಯಾನ್ ಬಿಲ್ಡ್ ದಿಸ್ ಫರ್ದರ್ ಅಹೆಡ್ ಅಂತ. ಸೊ ಈ ಟ್ರ್ಯಾಕ್ ಅಲ್ಲಿ ನನ್ನ ಬಿಸ್ನೆಸ್ ಕೋಫೌಂಡರ್ ಇದಾರಲ್ಲ, ಅವರು ಫಿನ್ಟೆಕ್ ಬ್ಯಾಕ್ ಗ್ರೌಂಡ್, ತುಂಬಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಕೆಲಸ ಮಾಡಿ ಬಂದವರು. ಸೊ ಅವ್ರ ಕಾಂಟ್ಯಾಕ್ಟ್ಸ್ ಇಟ್ಕೊಂಡು ಹಿಸ್ ಟ್ರೈಯಿಂಗ್ ಕ್ಲೋಸ್ ಸರ್ಕಲ್ ಟ್ರೈ ಮಾಡ್ತಾರೆ. ರೈಟ್. ನಾವು ಲಿಂಕ್ಡ್ಇನ್ ಅಲ್ಲಿ ಮತ್ತೆ ಅದಕ್ಕೆ ನಮ್ಮ ವೆಬ್ಸೈಟ್ ಕೂಡ ಲಾಂಚ್ ಮಾಡಿರೋದು. ವೆಬ್ಸೈಟ್ ನೀವು ನೋಡ್ಬಿಟ್ಟೆ. ರೈಟ್, ಅದನ್ನ ನೋಡ್ಬಿಟ್ಟೆ ನಾನು ನಿಮ್ಮನ್ನ ಭೇಟಿ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದು. ಈಗ ಮೊದಲನೇದಾಗಿ ಗ್ರಾಹಕರನ್ನ ಐಡೆಂಟಿಫೈ ಮಾಡ್ಬೇಕು. ಟಾರ್ಗೆಟ್ ಕಸ್ಟಮರ್ಸ್ ನ ಮೊದಲು ನೀವು ಗುರುತುಪಡಿಸ್ಕೋಬೇಕು ಅಂತ ಸಾಮಾನ್ಯವಾಗಿ ನಾನು ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಆಗಿರೋದ್ರಿಂದ ನನಗೆ ಐ ನೋ ದ ಬೇಸಿಕ್ ಥಿಂಗ್ಸ್. ಸೊ ಐಡೆಂಟಿಫಿಕೇಶನ್ ಆಫ್ ಕಸ್ಟಮರ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಬಿಸ್ನೆಸ್. ಸೊ ನೀವು ಐಡೆಂಟಿಫೈ ಮಾಡಿದಿರಿ? ಅದು ಐಡೆಂಟಿಫೈ ಮಾಡಿದೀನಿ ಅಂದ್ರೆ ದೊಡ್ಡ ಸುಳ್ಳಾಗುತ್ತೆ ಅದು. ಎಷ್ಟೊಂದು ಕಂಪನೀಸ್ ಅಲ್ಲಿ 2 years ಆದ್ಮೇಲೂ ದೇ ಆರ್ ಸ್ಟಿಲ್ ಇನ್ ಸ್ಟೇಜ್ ಆಫ್ ಫೈಂಡಿಂಗ್ ಔಟ್ ಮಾರ್ಕೆಟ್ ಫಿಟ್ ಅಂತಾರೆ. ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಅಂತಾರೆ. ಐ ಥಿಂಕ್ ಯೂಟ್ಯೂಬ್, ನೆಟ್ಫ್ಲಿಕ್ಸ್ ಯಾವ್ದೋ ಒನ್ ಆಫ್ ದೀಸ್ 2 ಕಂಪನೀಸ್ ಅವ್ರಿಗೆ 7 years ಆದ್ಮೇಲೆ ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಸಿಕ್ಕಿದೆ. ಖಂಡಿತ. ಸೊ ಡೆಫಿನೆಟ್ಲಿ ಇಟ್ಸ್ ಆನ್ ಗೋಯಿಂಗ್ ಜರ್ನಿ. ನಮ್ಗೆ ಇನಿಷಿಯಲ್ ಸ್ಟೆಪ್ ಅಂತೂ ಸಿಕ್ಕಿದೆ. ಬಿಕಾಸ್ ನಾನು ನನ್ನ ಕೋಫೌಂಡರ್ ವಿ ಹ್ಯಾವ್ ಸ್ಪೋಕನ್ ಟು ಆಲ್ಮೋಸ್ಟ್ 50 people ಇನ್ ಟ್ರಕ್ಕಿಂಗ್ ಕಂಪನೀಸ್, ಇನ್ ಫೈನಾನ್ಷಿಯಲ್ ಸರ್ವಿಸಸ್ ಕಂಪನೀಸ್, ವೇರ್ ಅವರು ಈ ತರ ನಿಜವಾಗ್ಲೂ ಫೋನ್ ಎತ್ಕೊಂಡು ಕಾಲ್ ಮಾಡಿದ್ರೆ ಮಾತಾಡೋದು. ಇಮೇಲ್ ಅಲ್ಲಿ ಕೆಲಸ ಆಗಲ್ಲ, ಮೊಬೈಲ್ ಮೆಸೇಜ್ ಅಲ್ಲಿ ಕೆಲಸ ಆಗಲ್ಲ, ಅವ್ರು ಯಾವ್ದು ಆಪ್ಸ್ ಯೂಸ್ ಮಾಡೋರು ಅಂತಾರಲ್ಲ ಇವರು. ಇವರೆಲ್ಲ ಲೈಕ್ ಹೇಳಿದ್ರೆ ಟ್ರೆಡಿಷನಲ್ ಬಿಸ್ನೆಸಸ್. ಅವ್ರು ಏನೇ ಇದ್ರಿ ಫೋನ್ ಮಾಡ್ಬಿಟ್ಟು ಗೊತ್ತಿರೋರು ಈ ತರ ಮಾತಾಡಿದ್ರೇನೆ, ಹ್ಯೂಮನ್ ಕಾಂಟ್ಯಾಕ್ಟ್ ಇದ್ರೇನೆ ಅವರು ಬಿಸ್ನೆಸ್ ಮಾಡೋದು. ಸೊ ನೀವು ಈಗ ನೀವು ಪ್ರಾಡಕ್ಟ್ ಲಾಂಚ್ ಮಾಡ್ತಿರೋದ್ರಿಂದ ನಿಮ್ಮ ಕಂಪನಿ ವತಿಯಿಂದ ಗ್ರಾಹಕರಿಗೆ ಯಾವ ರೀತಿ ಅನುಕೂಲಗಳಾಗತ್ತೆ, ನಿಮಗೆ ಯಾವ ರೀತಿ ಅನುಕೂಲಗಳಾಗತ್ತೆ? ಗ್ರಾಹಕರಿಗೆ ಯಾವ ತರ ಅನುಕೂಲ ಆಗುತ್ತೆ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಈ ಹೇಳಿದ್ನಲ್ಲಿ ಅಕೌಂಟ್ಸ್ ರಿಸೀವಬಲ್ ಸ್ಟ್ರೀಮ್ಸ್ ಅಲ್ಲಿ ಅವ್ರಿಗೆಲ್ಲ ಒಂದು ಲಿಸ್ಟ್ ಬಂದ್ಬಿಡುತ್ತೆ. ಈ ವಾರದೊಳಗಡೆ ಈ ಅಕೌಂಟ್ಸ್ ಇಂದ ಎಲ್ಲ ನಮ್ಗೆ ವಾಪಸ್ ದುಡ್ಡು ಬರ್ಬೇಕು, ಅವ್ರದೆಲ್ಲ ಇನ್ವಾಯ್ಸಸ್ ಇದೆ ಅಂತ. ರೈಟ್. ಸೊ ಅವರು ದಿನ ಇದೇ ಅವ್ರ ಕೆಲಸ. ಸೊ ಅವ್ರಿಗೆ ಗೊತ್ತು, ಒಂದ್ 2 ಕಸ್ಟಮರ್ ಇವ್ರು ತುಂಬಾ ತಲೆನೋವಪ್ಪ, ಫೋನ್ ಮಾಡಿದ ತಕ್ಷಣ ಬೈಯಕ್ ಶುರು ಮಾಡ್ತಾರೆ, ಅವ್ರ ಹತ್ರ ದುಡ್ಡು ಹೆಂಗೆ ವಾಪಸ್ ಇಸ್ಕೊಳ್ಳೋದು ಅಂತ. ಅದಕ್ಕೆ ಏನ್ ಮಾಡ್ತಾರೆ ಅವರು, ಕೊನೆಗೆ ಇಟ್ಕೋತಾರೆ ಅವ್ರನ್ನ. ಬಟ್ ಅವ್ರದೇ ತುಂಬಾ ಜಾಸ್ತಿ ಅಮೌಂಟ್. ಒಂದು ಎಕ್ಸಾಂಪಲ್ ಕೊಡ್ತಿರೋದಷ್ಟೇ. ಬಟ್ ಬೇರೆಯವ್ರದೆಲ್ಲ ಆಮೇಲೆ ಕಾಲ್ ಮಾಡ್ತೀನಿ ಅಂತ. ಅವ್ರದೆಲ್ಲ ಮೇಲಿರೋರ್ದೆಲ್ಲ ಕಾಲ್ ಮಾಡಿ ಇವ್ರಿಗೆ ಬರೋಷ್ಟೊತ್ತಿಗೆ ಇವ್ರಿಗೂ ತುಂಬಾ ಸುಸ್ತಾಗಿರುತ್ತೆ, ಆಲ್ರೆಡಿ ಬೇಜಾರಾಗೋಗಿರುತ್ತೆ. ಅದ್ರ ಮೇಲೆ ಈ ಕಸ್ಟಮರ್ಸ್ ಬೇರೆ ತಲೆ ತಿನ್ನೋ ಕಸ್ಟಮರ್ಸ್. ಸೊ ಫ್ರೈಡೆ ಈವ್ನಿಂಗ್ ಇಟ್ಕೋತಾರೆ. ಫ್ರೈಡೆ ಈವ್ನಿಂಗ್ ಕಾಲ್ ಮಾಡ್ತಾರೆ, ಅವ್ರಿಗೆ ರೆಸ್ಪಾನ್ಸ್ ಬರಲ್ಲ, ಇಲ್ಲ ರೆಸ್ಪಾನ್ಸ್ ಬಂದ್ರೆ ಚೆನ್ನಾಗಿರಲ್ಲ, ಕರೆಕ್ಟ್, ನೆಕ್ಸ್ಟ್ ವೀಕ್ ಪೋಸ್ಟ್ಪೋನ್ ಮಾಡ್ಕೊಂಡ್ಬಿಡ್ತಾರೆ. ರೈಟ್. ಸೊ ಈ ತರ ಅನ್ಫಾರ್ಚುನೇಟ್ಲಿ ಹ್ಯೂಮನ್ ಎಮೋಷನ್ಸ್ ಅಡ್ಡ ಬರುತ್ತೆ ಬಿಸ್ನೆಸ್ಗೆ. ಎಐ ಇರೋದ್ರಿಂದ ಎಐ ಡಸ್ ನಾಟ್ ಕೇರ್ ಯಾರು ಹೆಂಗ್ ಬೈತಾರೆ. ನಾವ್ ಟ್ರೈನ್ ಮಾಡಿ ಆಲ್ರೆಡಿ ನಮ್ ಫಸ್ಟ್ ಪ್ರಾಡಕ್ಟ್ ಟ್ರೈನ್ ಮಾಡಿದೀವಿ. ಯಾರು ಎಷ್ಟೇ ಬೈದ್ರು, ಕೆಟ್ಟ ಮಾತ್ ಯೂಸ್ ಮಾಡಿದ್ರು, ಯು ಶುಡ್ ನಾಟ್ ರಿಸಾರ್ಟ್ ಟು ಇದು ಬ್ಯಾಡ್ ವರ್ಡ್ಸ್ ಅಂತೆಲ್ಲ. ಸೊ ಎಐ ಇರೋದ್ರಿಂದ ಅದ್ ಎಮೋಷನ್ಸ್ ಇಲ್ದಿರೋದ್ರಿಂದ ಇಟ್ ವಿಲ್ ಸ್ಟಿಕ್ ಟು ದ ಪಾಯಿಂಟ್. ಬೇಕು, ನಿಮ್ ಇನ್ವಾಯ್ಸ್ ಇಷ್ಟಿದೆ, ಇಷ್ಟ ಅಮೌಂಟ್ ಇದೆ, ಮಂಡೇ ಮಾರ್ನಿಂಗ್ ಮಾಡುತ್ತೆ ಕಾಲ್ ಅದು. ಅಂಡ್ ಅದ್ರ ಫೀಡ್ಬ್ಯಾಕ್ ತಗೊಳುತ್ತೆ. ಓಕೆ, ಗೊತ್ತಾಗುತ್ತೆ. ಇನ್ನೊಂದು 2 days ಆದ್ಮೇಲೆ ಬಂದಿಲ್ಲ ಅಂದ್ರೆ ಮತ್ತೆ ವೆನ್ಸ್ಡೇ ಮತ್ತೆ ಕಾಲ್ ಮಾಡುತ್ತೆ. ಇಟ್ ವೋಂಟ್ ವರಿ ಅಬೌಟ್ ದಟ್ ಪರ್ಸನ್ ಸ್ಕೋಲ್ಡಿಂಗ್, ಬೈಯೋದು, ಹ್ಯೂಮನ್ ಬಯಾಸ್ ಇರಲ್ಲ. ಸೊ ಅದು ಒಂದ್ ಅಡ್ವಾಂಟೇಜ್. ಇನ್ನೊಂದು ಆಟೋಮ್ಯಾಟಿಕ್ ಇದು. ಸೊ ತುಂಬಾ ಇನ್ಸೆಂಟಿವ್ಸ್ ಇರುತ್ತೆ. ಕಾಲೇಜ್ಗೆಲ್ಲ ಒಂದೊಂದ್ಸತಿ ಇವರು ಡೈರೆಕ್ಟ್ ಕಂಪನಿಗೆ ಕೆಲಸ ಮಾಡ್ತಾರೆ. ಇನ್ನೊಂದು ಕಲೆಕ್ಷನ್ ಕಂಪನೀಸ್ ಅಂತಾನೆ ಇರುತ್ತೆ. ಆ ಕಂಪನೀಸ್ ಓನ್ಲಿ ಜಾಬ್ ಈ ತರ ಕಂಪನೀಸ್ ಹತ್ರ ಇನ್ವಾಯ್ಸಸ್ ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಕಂಪನೀಸ್ಗೆಲ್ಲ ಒಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಇವರು ಆ ಕಂಪನಿ ಆ ಕಸ್ಟಮರ್ಸ್ ಗೆಲ್ಲ ಕಾಲ್ ಮಾಡಿ ದುಡ್ಡು ಫುಲ್ ದುಡ್ಡು ಇಸ್ಕೊಳಕ್ ಟ್ರೈ ಮಾಡ್ತಾರೆ. ಕಂಪನೀಸ್ಗೆ ಅದಕ್ಕೆ ಕ್ಯಾಶ್ ಫ್ಲೋ ಬೆನಿಫಿಟ್ ಆಗುತ್ತೆ.
ಬಿಕಾಸ್ ಅವ್ರಿಗೆ ಇಮಿಡಿಯೇಟ್ ಆಗಿ ಏನೋ ಒಂದು ಇನ್ವಾಯ್ಸ್ ಇಂದ ವಾಪಸ್ ಬಂದ್ಬಿಡುತ್ತೆ ಅಂತ. ಈ ಕಲೆಕ್ಷನ್ ಕಂಪನಿದು ಜಾಬೇ ಇರೋದು ಕಲೆಕ್ಟ್ ಮಾಡೋದ್ರಿಂದ Right. ಮಿಕ್ಕಿರೋ ಬ್ಯಾಲೆನ್ಸ್ ಇವ್ರಿಗೆ ಪ್ರಾಫಿಟ್ ಆಗುತ್ತೆ. ವಾವ್, ವೆರಿ ನೈಸ್. ಸೊ ಅಂತ ಕಂಪನೀಸ್ಗೂ ಕೂಡ ವಿ ಆರ್ ರೀಚಿಂಗ್ ಔಟ್. ರೈಟ್. ಅಂತ ಕಂಪನೀಸ್ ಅಲ್ಲಿ ಈ ಎಂಪ್ಲಾಯೀಸ್ ಗೆ ಏನು ಇನ್ಸೆಂಟಿವ್ ಅಂದ್ರೆ, ಅವರು ಪೇಮೆಂಟ್ ಬಂದ್ರೆ ಇನ್ಸೆಂಟಿವ್ ಆಗಲ್ಲ ಅವ್ರಿಗೆ. ಅವ್ರು ಫೋನ್ ಮಾಡ್ಬಿಟ್ಟು ಅಲ್ಲಿ ಕಸ್ಟಮರ್ ಸರಿ ನಾನು ಪೇ ಮಾಡ್ತೀನಿ, ನಾನು 2 days ಅಲ್ಲಿ ಪೇ ಮಾಡ್ತೀನಿ ಅಂತ ಕನ್ಫರ್ಮೇಶನ್ ಬಂದ್ಬಿಟ್ರೆ ಅವ್ರಿಗೆ ಒಂದು ಟಿಕ್ ಮಾರ್ಕ್ ಆಗೋಯ್ತು. ರೈಟ್. ಸೊ ಅವ್ರ ಪೇಮೆಂಟ್ ಇಟ್ ಡಿಪೆಂಡ್ಸ್ ಆನ್ ಹೌ ಮೆನಿ ಕನ್ಫರ್ಮೇಶನ್ಸ್ ದೇ ಗೆಟ್. ಬಟ್ ಅಷ್ಟೊಂದು ಯೂಸ್ ಇಲ್ಲ ಕಂಪನೀಸ್ ಇದ್ರಿಂದ. ಎಷ್ಟೊಂದ್ ಜನ ಮರ್ತೋಗ್ತಾರೆ, ರೈಟ್. ಎಷ್ಟೊಂದ್ ಜನ ಇಂಟ್ರಾಕ್ಟ್ ಲಿಂಕ್ ಕಳ್ಸಿದ್ರು ಆಮೇಲೆ ಮಾಡ್ತೀನಿ ಅಂತ. ರೈಟ್ ರೈಟ್. ಇಗ್ನೋರೆನ್ಸ್ ಇರುತ್ತೆ. ಇರುತ್ತೆ. ಎಐ ಇರೋದ್ರಿಂದ ಎಐ ಡಸ್ ನಾಟ್ ಕೇರ್ ಅಬೌಟ್ ಇನ್ಸೆಂಟಿವ್. ಫೋನ್ ಮಾಡ್ಬಿಟ್ಟು ಸರಿ ನಾನು ಲೈನಲ್ಲಿ ಇರ್ತೀನಿ ಸರ್, ಇವಾಗಲೇ ನಿಮ್ಗೆ ಲಿಂಕ್ ಕಳಿಸ್ತೀನಿ, ನೀವು ಪೇಮೆಂಟ್ ಆಗಿ ಕನ್ಫರ್ಮ್ ಆಗೋವರೆಗೂ ಲೈನಲ್ಲಿ ಇರ್ತೀನಿ, ಡೋಂಟ್ ವರಿ ಅಂತೆಲ್ಲ ಹೇಳಿ ರಿಯಲ್ ಟೈಮಲ್ಲಿ ಪೇಮೆಂಟ್ ಬರೋವರೆಗೂ ಕಾದು ದೆನ್ ಫೋನ್ ಕಟ್ ಮಾಡಿ ನೆಕ್ಸ್ಟ್ ಕಸ್ಟಮರ್ ಆಟೋಮೆಟಿಕ್ ಹೋಗ್ತಾ. ರೈಟ್. ಪ್ರತೀಕ್ ಅವರೇ, ನಿಮ್ಮ ಕೆಲಸ ನಾನು ಮೆಚ್ಚುವಂತದ್ದೇ, ಎಲ್ರು ಮೆಚ್ಚುವಂತದ್ದೇ, ಅದಕ್ಕೆ ನಾನು ಬೇರೆ ಮಾತಿಲ್ಲ. ಆದ್ರೆ ನನ್ಗೆಲ್ಲೋ ಮನ್ಸಲ್ಲಿ ಒಂದು ಕಾಡ್ತಾ ಇದೆ. ಈ ತರ ಎಐ ಇಂದ ಮನುಷ್ಯನಿಗೆ ಅವನ ಜಾಬ್ ಅನ್ನ ಕಿತ್ಕೊಂಡಂಗ ಅನ್ಸಲ್ವಾ? ಇದು ಮನುಷ್ಯನ ಜಾಬ್ ಹೆಲ್ಪ್ ಆಗುತ್ತೆ. ಒಂದು 2 angles ಇದೆ. ನೀವ್ ಹೇಳ್ದಂಗೆ ಎ ಇಂದ ಬ್ಯಾಡ್ ಇದೆ, ಗುಡ್ ಇದೆ, ಒಳ್ಳೆ 2 ಇದೆಯಲ್ಲ. ಇವತ್ ನಾವ್ ಮಾಡಿಲ್ಲ ಅಂದ್ರೆ ನಾಳೆ ದಿನ ಗೂಗಲ್ ಮಾಡುತ್ತೆ, ಇಲ್ಲ ಫೇಸ್ಬುಕ್ ಮಾಡುತ್ತೆ. ಖಂಡಿತ. ಗೂಗಲ್ ಫೇಸ್ಬುಕ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಈ ತರ ಚಿಕ್ಕ ಚಿಕ್ಕ ಕಂಪನೀಸ್ ಬಂದಿಲ್ಲ ಅಂದ್ರೆ ಮೊನೋಪಲೀಸ್ ಅಂತ ಕ್ರಿಯೇಟ್ ಆಗುತ್ತೆ. ರೈಟ್. ಮೊನೋಪಲಿ. ಅವ್ರು ಹೇಳಿದ್ದೇ ರಾಜ್ಯ, ಅವ್ರು ಹೇಳಿದ್ದೇ ನೀತಿ ಆಗ್ಬಿಡುತ್ತೆ. ರೈಟ್. ಸೊ ಆ ಲೆಕ್ಕದಲ್ಲಿ ಈ ತರ ಕಂಪನೀಸ್ ಬರ್ಲೇಬೇಕು. ಬಿಕಾಸ್ ನಾವ್ ಬರ್ತಿದ್ರೆ ಆ ದೊಡ್ಡ ಕಂಪನೀಸ್ ಬಂದೇ ಬರುತ್ತೆ. ಖಂಡಿತ. ಇನ್ನೊಂದು ಎರಡನೇದು ಪಾಸಿಟಿವ್ ಆಂಗಲ್ ಅಲ್ಲಿ ಈ ತರ ಇದನ್ನ ಯಾವ ತರ ನೋಡ್ಬೇಕು ಅಂದ್ರೆ, 100 ವರ್ಷದಿಂದ ಕಾರ್ಸ್ ಇರ್ಲಿಲ್ಲ ಅಲ್ವಾ, ಜಟ್ಕಾ ಗಾಡಿಗಳಿತ್ತು. ರೈಟ್. ಕಾರ್ ಅನ್ನೋ ಇನ್ವೆನ್ಷನ್ ಆದ ತಕ್ಷಣ ಅವಾಗ್ಲೂ ಜನ ಹೆದರ್ಕೊಂಡ್ರು, ಅಯ್ಯೋ ನಮ್ ಕೆಲಸ ಹೋಯ್ತು. ಎಷ್ಟೊಂದು ಕಂಪನೀಸ್ ಇತ್ತು. ಯಾಕೆ? ಆ ಜಟ್ಕಾ ಗಾಡಿಗೆ ವೀಲ್ಸ್ ಮಾಡೋ ಕಂಪನೀಸ್ ಇತ್ತು, ಹಗ್ಗ ಮಾಡೋ ಕಂಪನೀಸ್ ಇತ್ತು, ಬಫೆಲೋಸು ಕೌಸ್ ನ ಬೆಳ್ಸೋ ಕಂಪನೀಸ್ ಇತ್ತು. ಅವರೆಲ್ಲರೂ ಇದೇ ತರ ಹೆದರ್ಕೊಂಡ್ರು. ಬಟ್ ಜೀವನ ನಿಲ್ಲಿಲ್ಲ, ಭೂಮಿ ನಿಲ್ಲಿಲ್ಲ ಅಲ್ವಾ. ಅವರೆಲ್ಲ ದೇ ಅಪ್ಸ್ಕಿಲ್ ದೆಮ್ಸೆಲ್ಸ್. ಅಪ್ಸ್ಕಿಲ್ ಮಾಡ್ಬಿಟ್ಟು ಕಾರ್ಗೆ ಪಾರ್ಟ್ಸ್ ಮಾಡೋದ್ ಕಲ್ತಿರ್ತಾರೆ. ವೀಲ್ಸ್ ಮುಂಚೆ ಬರೀ ವುಡ್ ಇರೋದು, ಇವಾಗ ಕಾರ್ ಟೈರ್ಸ್ ಯಾವ ತರ ಇರ್ಬೇಕು ಅಂತ ಕಲ್ತ್ಕೊಂಡು ಅದಕ್ಕೆ ಅಪ್ಗ್ರೇಡ್ ಆದ್ರು. ಪ್ರಪಂಚ ಮುಂದಕ್ಕೆ ಹೋಗ್ಲೇಬೇಕು. ಖಂಡಿತ. ಅದು trying to be one small part in that. ರೈಟ್. ಮರದಲ್ಲಿ ಎಲೆಗಳು ಉದುರಲೇಬೇಕು, ಹೊಸ ಎಲೆಗಳು ಚಿಗುರಲೇಬೇಕು. ಅದೇ ರೀತಿನಲ್ಲಿ ಅದು ಜೀವನ ಚಕ್ರ ಮುಂದುವರಿತಾನೆ ಇರಬೇಕು ಅಂತ ನೀವ್ ಹೇಳಿದ ಪ್ರಗತಿ ಅನ್ನೋದು ಪಾರ್ಟ್ ಆಫ್ ನೇಚರ್. ರೈಟ್. ಎಷ್ಟು ನಿಜ ಅಂದ್ರೆ, ನಾನು ಹೇಳಿದೆ ನಿಮ್ಗೆ 10 ವರ್ಷದಿಂದ ನಾನು ಸಾಫ್ಟ್ವೇರ್ ಪ್ರಾಡಕ್ಟ್ಸ್ ಬಿಲ್ಡ್ ಮಾಡ್ಕೊಂಡೇ ಬರ್ತಾ ಇದೀನಿ. ಪರ್ಸನಲ್ ಆಗು ಮಾಡ್ತಾ ಇದೀನಿ, ಕಂಪನೀಸ್ ಅಲ್ಲೂ ಮಾಡ್ತಾ ಇದೀನಿ. ರೈಟ್. ಇವಾಗ ಎಐ ಎಷ್ಟು ಮುಂದೆ ಬಂದಿದೆ ಅಂದ್ರೆ, ಪ್ರೋಗ್ರಾಮಿಂಗ್ ಎಐ ಟೂಲ್ಸು ಇದೆ. ಅದ್ರಿಂದ ನಾನು ಮುಂಚೆ 1 month ತಗೊಂಡು 1 month 3 ಸಾಫ್ಟ್ವೇರ್ ಡೆವಲಪರ್ಸ್ 3 ಜನ ಸಾಫ್ಟ್ವೇರ್ ಡೆವಲಪರ್ಸ್ ಮಾಡೋ ಕೆಲಸನ ನಾನು ಒಬ್ಬನೇ 2 hours ಅಲ್ಲಿ ಮಾಡ್ಬೋದು. ಇವಾಗ ನನ್ ಕೆಲ್ಸನೂ ಹೋಗ್ತೀನಿ ಅಂತ ನಾವು ಸಾಫ್ಟ್ವೇರ್ ಇಂಜಿನಿಯರ್ಸ್ ಹೆದರ್ಕೋತಾ ಇದೀವಿ. ರೈಟ್. ಬಟ್ ಹೆದರ್ಕೊಳ್ಳೋ ಪಾಪ್ಯುಲೇಷನ್ ಅರ್ಧ ಇದ್ರೆ, ಇನ್ನೊಂದು ಅರ್ಧ ಪಾಪ್ಯುಲೇಷನ್ ಓಕೆ ಇಷ್ಟು ದಿನ ನಂಗೆ 3 months ಆಗೋ ಕೆಲಸನೇ ಇವಾಗ ನಾನು 3 hours ಅಲ್ಲಿ ಮಾಡ್ಬೋದು. ಇವಾಗ ಇದನ್ನ ಇಟ್ಕೊಂಡು ಇನ್ನೂ ಜಾಸ್ತಿ ಕೆಲಸ, ಇನ್ನೂ ಚೆನ್ನಾಗಿರೋ ಪ್ರಾಡಕ್ಟ್ಸ್ ಹೆಂಗ್ ಬಿಲ್ಡ್ ಮಾಡ್ಬೋದು ಅಂತ ಪಾಸಿಟಿವ್ ಆಂಗಲ್ ಅಲ್ಲಿ ಥಿಂಕ್ ಮಾಡೋರು. ಅದೇ ಕರೆಕ್ಟ್. ಖಂಡಿತ ಖಂಡಿತ. ಇದ್ರ ನಡುವೆ ಕಾಂಪಿಟೇಟರ್ಸ್ ಬಗ್ಗೆ ಆಲೋಚನೆ ಮಾಡಿದ್ದೀರಾ ನೀವು? ಡೆಫಿನೆಟ್ಲಿ ಇದಾರೆ, ತುಂಬಾ ಕಾಂಪಿಟೇಟರ್ಸ್ ಇದಾರೆ. ರೈಟ್. ಹೆಂಗ್ ಫೇಸ್ ಮಾಡ್ತೀರಿ ಕಾಂಪಿಟೇಟಿವ್ ಸಿಚುವೇಶನ್ ಅನ್ನ? ಯಾವ ರೀತಿ ಫೇಸ್ ಮಾಡಿ? ಡೆಫಿನೆಟ್ಲಿ ಕಾಂಪಿಟೇಷನ್ ಇರಲೇಬೇಕು. ಕಾಂಪಿಟೇಷನ್ ಇಲ್ಲ ಅಂದ್ರೆ ಗೂಗಲ್ ಫೇಸ್ಬುಕ್ ತರ ಮೊನೋಪೊಲೀಸ್ ಕ್ರಿಯೇಟ್ ಆಗುತ್ತೆ. ಬಟ್ ಈ ಸ್ಟೇಜ್ ಅಲ್ಲಿ ಕಾಂಪಿಟೇಷನ್ ನ ಹೆಂಗ್ ಬೀಟ್ ಮಾಡ್ತೀವಿ ಅಂದ್ರೆ, ಒನ್ ಅಡ್ವಾಂಟೇಜ್ ಏನು ಅಂದ್ರೆ, ನಾವು ಕ್ಯಾನಡಾದಲ್ಲಿ ಇರೋದ್ರಿಂದ ತುಂಬಾ ಕಂಪನೀಸ್, ಇಲ್ಲಿರೋ ಕೆನಡಾ ಕಂಪನೀಸ್ ಅವ್ರದ್ದು ಡೇಟಾನ ಕ್ಯಾನಡಾ ಒಳಗೆ ಇಟ್ಕೋಬೇಕು ಅಂತ ರೂಲ್ಸ್ ಮಾಡಿದ್ದಾರೆ. ಆತರ ಇರೋದ್ರಿಂದ US ಕಂಪನೀಸ್ ಇಲ್ಲಿ ಬರೋದು ತುಂಬಾ ಕಷ್ಟ. ಬಿಕಾಸ್ ಅವ್ರದೆಲ್ಲ ಸರ್ವರ್ಸ್, ಡೇಟಾ ಸ್ಟೋರೇಜ್, ಡೇಟಾ ಬೇಸಸ್ ಎಲ್ಲ US ಸರ್ವರ್ಸ್ ಅಲ್ಲೇ ಇರುತ್ತೆ. ನಾವು ಬಿಕಾಸ್ ನಾವು ಕೆನಡಿಯನ್ ಸಿಟಿಸನ್ಸ್ ಆಗಿರೋದ್ರಿಂದ, ಕನ್ನಡನ ಕಂಪನಿ ಬಿಲ್ಡ್ ಮಾಡ್ತಿರೋದ್ರಿಂದ, ನಮ್ ಸರ್ವರ್ಸ್ ನಾವು ಕನ್ನಡಲ್ಲೇ ಇಟ್ಕೊಂಡು ನಾವೇ ಸ್ವಂತವಾಗಿ ಆರ್ಕೆಸ್ಟ್ರೇಷನ್ ಲೇಯರ್ ಅಂತಾರೆ, ನಮ್ದೇ ಓಪನ್ ಎ ಇದು LLM ಆಗ್ಲಿ, ಇಲ್ಲ 11 ಲ್ಯಾಬ್ಸ್ ಅನ್ನೋ ಕಂಪನಿದು ವಾಯ್ಸ್ ಆಗ್ಲಿ, ಈ ತರದೆಲ್ಲ ನಾವು ಕಮ್ಯುನಿಕೇಶನ್ ಮಾಡೋದಕ್ಕೆ ನಮ್ದೇ ಓನ್ ಸರ್ವರ್ಸ್ ಕ್ಯಾನಡಾ ಸ್ಪಿನ್ ಅಪ್ ಮಾಡ್ಕೊಂಡು ಇಲ್ಲೇ ಬಿಲ್ಡ್ ಮಾಡ್ಕೊಂಡು ಅವ್ರಿಗೆ ತೋರಿಸಬಹುದು. ಸೊ ಇದು ಒನ್ ಆಸ್ಪೆಕ್ಟ್ ಆಯ್ತು. ಕೆನಡಿಯನ್ ಕಂಪನೀಸ್ಗೆ ವಿ ಕ್ಯಾನ್ ಸೆಲ್. US ಕಂಪನೀಸ್ ಇಲ್ಲಿ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೆಕೆಂಡ್ ಅಡ್ವಾಂಟೇಜ್ ಏನಂದ್ರೆ, US ಕಂಪನೀಸ್ಗೆ ಇಷ್ಟು ಸ್ಟ್ರಿಕ್ಟ್ ಡೇಟಾ ರೂಲ್ಸ್ ಇಲ್ಲ. ದೇ ಆರ್ ಲಿಬರಲ್. ಯಾವ ಲೆಕ್ಕದಲ್ಲಿ ಅಂದ್ರೆ, ಅವ್ರಿಗೆ ಕ್ಯಾನಡಾ ಇಂದ ಕಂಪನೀಸ್ ಬಂದ್ರು ಒಂದೇ, ಯುರೋಪ್ ಇಂದ ಕಂಪನೀಸ್ ಬಂದ್ರು ಒಂದೇ, ಮೆಕ್ಸಿಕೋ ಇಂದ ಕಂಪನೀಸ್ ಬಂದ್ರು ಅವ್ರಿಗೆ ಎಲ್ಲಿ ಅವ್ರಿಗೆ ಪ್ರಾಫಿಟ್ ಆಗ್ತಿದೆ, ಎಲ್ಲಿ ಕಾಸ್ಟ್ ಕಮ್ಮಿ ಇದೆ, ಯಾವ ಪ್ರಾಡಕ್ಟ್ ಚೆನ್ನಾಗಿದೆ. ಸೊ ಈ ತರ ಕಾಂಪಿಟೇಷನ್ಗೆ ರೈಟ್ ನೌ ವಿ ಆರ್ ನಾಟ್ ದಟ್ ಮಚ್ ವರಿಡ್. ಸೆಕೆಂಡ್ ಏನು ಅಂದ್ರೆ,
ಅದು ಒಂದು ಕಾನ್ಸೆಪ್ಟ್ ಇದೆ, ಲಕ್ ಸರ್ಫೇಸ್ ಏರಿಯಾ ಅಂತ. ದ ಮೋರ್ ಯು ಕೀಪ್ ಟ್ರೈಯಿಂಗ್, Yeah. ದ ಲಾರ್ಜರ್ ಯುವರ್ ಲಕ್ ಸರ್ಫೇಸ್ ಏರಿಯಾ, ಯಾವ್ದೋ ಒಂದು ಹೊಡಿಯತ್ತೆ ಅಂತ. ಹಾ. ಸೊ ನಮ್ ನಂಬಿಕೆ, ನಂದು ನನ್ನ ಕೋ-ಫೌಂಡರ್ ನಂಬಿಕೆ ಏನಂದ್ರೆ ಆ ಕರೆಕ್ಟ್ ಟೈಮ್ ಅಲ್ಲಿ ಇದೀವಿ ನಾವು. ಯಾಕೆ ಅಂದ್ರೆ Right. ವಾಯ್ಸ್ AI ಮಾಡಲ್ಸ್ ಕೂಡ Mhm. ಲಾಸ್ಟ್ 1 year ಇದ್ದಿದ್ದಷ್ಟು ವರ್ಸ್ಟ್ ಆಗಿಲ್ಲ. ಇವಾಗ ತುಂಬಾ ಹ್ಯೂಮನ್ ತರ ಇದೆ. ಬೇಕು ಅಂದ್ರೆ ನಿಮ್ಗೆ ಡೆಮೋ ತೋರಿಸ್ತೀನಿ. ನಮ್ಮ ವೆಬ್ಸೈಟ್ ಅಲ್ಲೇ ನಂಬರ್ Yes. ಹಾಕ್ಬಿಟ್ಟು ಹೋಗಿದ್ರೆ ಯು Right. ಕ್ಯಾನ್ ಲಿಸನ್ ಟು ದ ಕಾಲ್. Right. 2 years ಮುಂಚೆ 3 years ಮುಂಚೆನೂ ಕಂಪನೀಸ್ ಸ್ಟಾರ್ಟ್ ಆಗಿದೆ ತರ ವಾಯ್ಸ್ AI ಕಂಪನೀಸ್. ಹಾ. ಬಟ್ ಅವ್ರದ್ದು ರೋಬೋಟ್ ತರನೇ ಕೇಳಿಸುತ್ತೆ ವಾಯ್ಸ್. Oh. ಯಾಕೆ ಅಂದ್ರೆ ಅವಾಗ ಟೆಕ್ನಾಲಜಿ ಅಷ್ಟು ಮುಂದಕ್ಕೆ ಬಂದಿರಲಿಲ್ಲ. ರೈಟ್. ಈಗ ಸಾರಿ ಫಾರ್ ಇಂಟರಪ್ಷನ್, ಈಗ ಈ ವಾಯ್ಸ್ ಅಥವಾ ಇದು ರೋಬೋನ ಬಿಲ್ಡಪ್ ಮಾಡೋದೇನೆ ಕೋಡಿಂಗ್ ಅಂಡ್ ಡಾಟಾ ಸ್ಟ್ರಕ್ಚರ್ ಅಲ್ಲೇನೆ ತಾನೆ? ರೈಟ್. ನನ್ಗೆ ಕ್ವೆಶ್ಚನ್ ಇರೋದು, ಈ ಕೋಡಿಂಗ್ ಅಥವಾ ಡಾಟಾದಲ್ಲಿ ಏನಾದ್ರೂ ಮಿಸ್ಲೀಡ್ ಆದಾಗ, ಏನಾದ್ರೂ ಪ್ರಾಬ್ಲಮ್ ಆದಾಗ ದ ಹೋಲ್ ಪ್ರಾಸೆಸ್ ಗೋಸ್ ರಾಂಗ್. ಡೆಫಿನೆಟ್ಲಿ ಹೌದು. ಹೌ ವಿಲ್ ಯು ಮ್ಯಾನೇಜ್ ದಟ್ ಸಿಚುವೇಶನ್? ಹೆಂಗ್ ಮಾಡ್ತೀರಿ ಅವಾಗ? ಸೊ ಕೋಡಿಂಗ್ ಅಲ್ಲಿ ಟೆಸ್ಟಿಂಗ್ ಅನ್ನೋದು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್. ರೈಟ್. ಸೊ ಒಂದು ಪ್ರಾಡಕ್ಟ್ ನ ಬಿಲ್ಡ್ ಮಾಡಿದ ತಕ್ಷಣ ಅದನ್ನ ಲಾಂಚ್ ಮಾಡಕ್ ಮುಂಚೆ ಟೆಸ್ಟಿಂಗ್ ಇಸ್ ಅ ಮೋಸ್ಟ್ ವಿಗ್ರಸ್ ಪ್ರೊಸೆಸ್. ಕ್ರಿಟಿಕಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಹೆಲ್ತ್ ಕೇರ್ ಪ್ರಾಡಕ್ಟ್ ಏನಾದ್ರು ರಿಲೀಸ್ ಮಾಡಬೇಕು ಅಂದ್ರೆ ಟೆಸ್ಟಿಂಗ್ 3 months ಆಗೋಗುತ್ತೆ. ಡೆವಲಪರ್ ಟೆಸ್ಟರ್ ಕಾನ್ಸೆಪ್ಟ್ ಹೇಳ್ತಿದ್ದೀರಿ. ಹೌದು. ಡೆವಲಪರ್ ವಿಲ್ ಬಿಲ್ಡ್ ಸಾಫ್ಟ್ವೇರ್ ಪ್ರಾಡಕ್ಟ್ಸ್, ಟೆಸ್ಟರ್ ವಿಲ್ ಟೆಸ್ಟ್ ದಟ್ ಪ್ರಾಡಕ್ಟ್ ಅಗೇನ್ಸ್ಟ್ ಡಿಫರೆಂಟ್ ಸಿನಾರಿಯೋ. ರೈಟ್. ಒಂದು ಕಾರ್ ಫಾರ್ ಎಕ್ಸಾಂಪಲ್, ಕಾರ್ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ Yes. ಕಾರ್ ಬಿಲ್ಡ್ ಮಾಡಿದ ತಕ್ಷಣ ಬರೀ ಸ್ಟೀರಿಂಗ್ ಟೆಸ್ಟ್ ಮಾಡೋದಕ್ಕೆ ಮೇ ಬಿ ದೇರ್ ವಾಸ್ ಒನ್ ಟೀಮ್ ಬಿಫೋರ್. ನಾನು ಹೇಳಿದ ಕಾರ್ ಬಿಲ್ಡ್ ಮಾಡಿದ ಒರಿಜಿನಲ್ ಸ್ಟಾರ್ಟಿಂಗ್ ಅಲ್ಲಿ. ಸೊ ಡಿಫ್ರೆಂಟ್ ತರದ ರೋಡ್ಸ್ ಅಲ್ಲಿ ಟ್ರೈ ಮಾಡಬೇಕು, ಹಳ್ಳಿಗಳಿರೋ ರೋಡ್ಸ್ ಅಲ್ಲಿ ಟ್ರೈ ಮಾಡಬೇಕು, ಬ್ರೇಕ್ಸ್ ಟ್ರೈ ಮಾಡಬೇಕು, ಆ ತರ ಅಲ್ವಾ? ಅದೇ ತರ ಪ್ರಾಡಕ್ಟ್ಸ್ ಕೂಡ, ಸಾಫ್ಟ್ವೇರ್ ಪ್ರಾಡಕ್ಟ್ಸ್ ಕೂಡ ವಿಗ್ರಸ್ ಟೆಸ್ಟಿಂಗ್ ಆಗ್ಲೇಬೇಕು. ಖಂಡಿತ ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ. ಆಗದೆ ಟೆಸ್ಟರ್ ಸಾವಿರಾರು ವೇಯಲ್ಲಿ ಕೇಸಸ್ ನ ಟೆಸ್ಟ್ ಮಾಡಿಯೂ ಕೂಡ 1001ನೇ ಕೇಸಲ್ಲಿ ಅವರು ನಾನು ಈ ರೀತಿ ಆಲೋಚನೆ ಮಾಡಬಹುದಿತ್ತು ಅಂತ ಕೈ ಮೀರಿ ಹೋದ ಮೇಲೆ ಯೋಚನೆ ಮಾಡಬಾರ್ದು. ಆ ತರದಕ್ಕೆಲ್ಲ ನೀವು ಯಾವ ರೀತಿ ಪ್ಲಾನ್ ಆಗಿದ್ದೀರಿ? ನಾವು ಎಡ್ಜ್ ಕೇಸ್ ಟೆಸ್ಟಿಂಗ್ ಅಂತಾನು ಮಾಡ್ತೀವಿ. ಎಡ್ಜ್ ಕೇಸ್ ಅಂದ್ರೇನೆ ಇದು. ರೈಟ್. 1001ನೇ ಕೇಸ್ ಏನ್ ಆಗಬಹುದು ಅಸ್ಯೂಮ್ ಮಾಡ್ಬೇಕು. ಲೈಕ್ ಫುಲ್ ಸಿಸ್ಟಮ್ ಅಲ್ಲಿ ಆಲ್ಮೋಸ್ಟ್ 10-15 ಡಿಫ್ರೆಂಟ್ ಕಾಂಪೋನೆಂಟ್ಸ್ ಇಂಟರಾಕ್ಟ್ ಮಾಡ್ತಾ ಇರುತ್ತೆ ಒಂದ್ರ ಜೊತೆ. ಸೊ ಟೆಸ್ಟಿಂಗ್ ಅಲ್ಲಿ ಈ 3 ಕಾಂಪೋನೆಂಟ್ಸ್ ಫೇಲ್ ಆದ್ರೆ ಏನಾಗುತ್ತೆ, ಅದಕ್ಕೆಲ್ಲ ಟೆಸ್ಟ್ ಮಾಡ್ಬೇಕು. ಈ ಒಂದು ಕಾಂಪೋನೆಂಟ್ ಫೇಲ್ ಆದ್ರೆ ಏನಾಗುತ್ತೆ ಅಂತ. ಸೊ ಆತರ ಎಲ್ಲಾ ಕಾಂಪೋನೆಂಟ್ ಒಂದೇ ಸತಿ ಫೇಲ್ ಆಗೋ ಚಾನ್ಸಸ್ 1 in a million ಅನ್ಬೋದು. ಬಟ್ ಅದಕ್ಕೂ ಕೂಡ ಅದಕ್ಕೂ ಯಾವ ರೀತಿ ಪ್ರಿಪೇರ್ ಆಗಿದ್ದೀರಿ ಅಂತ ನಾನು ಈಗ್ಲೇನೆ ಕೇಳ್ಬಿಟ್ಟೆ. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಯು ಆರ್ ಟೇಕಿಂಗ್ ವೆರಿ ಸ್ಪೋರ್ಟಿವ್ಲಿ ಅಂಡ್ ಪಾಸಿಟಿವ್ಲಿ. ಓ ಡೆಫಿನೆಟ್ಲಿ. ಇದು ನಾವು ನಮ್ ಪ್ರಾಡಕ್ಟ್ ಬೆಸ್ಟ್ ಬಗ್ಸ್ ಇಲ್ಲ ಅಂತ ಹೇಳಿದ್ರೆ ಯಾರು ನಂಬಲ್ಲ. ಸುಂದರ್ ಪಿಚೈ ಗೂಗಲ್ ಸಿಇಒನು ನಂಬಲ್ಲ, ಸತ್ಯ ನದೆಲ್ಲ ಮೈಕ್ರೋಸಾಫ್ಟ್ ಸಿಇಒನು ನಂಬಲ್ಲ. ಮೃದುಲಾ, ನಿಮ್ಗೆ ನಿಮ್ಮ ಹಸ್ಬೆಂಡ್ ಈ ತರ ಮಾಡ್ತಿರೋದ್ರ ಬಗ್ಗೆ ನಿಮ್ಗೆ ಯಾವ ರೀತಿ ಒಪಿನಿಯನ್ ಇದೆ? ನಿಮ್ಗೆ ಎಷ್ಟು ಸಂತೋಷ ಆಗ್ತಿದೆ, ಜೊತೆಗೆ ನಿಮ್ಮ ಪ್ರೋತ್ಸಾಹ ಎಷ್ಟಿದೆ? ಸೊ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಬಿಕಾಸ್ ಪ್ರತೀಕ್ ಹೇಳಿದಾಗ ಇನಿಷಿಯಲಿ ದಟ್ ಐ ವಾಂಟ್ ಟು ಟ್ರೈ ಅಂತ. ರೈಟ್. So I was very open because we have been in this traditional mindset. ಕೆಲಸ ಮಾಡಿ earn ಮಾಡಬೇಕು, monthly we have a structure how our families have lived and how we have lived. Correct. So if something ಹೊಸ ಟ್ರೈ ಮಾಡಬೇಕು ಅಂದ್ರೆ ರಿಸ್ಕ್ ಇದ್ದೇ ಇದೆ. ಸೊ ಐ ವಾಸ್ ವೆರಿ ಓಪನ್. ಒಂದು ಟ್ರೈ ಮಾಡ್ದಲೆ ಅದು ಹೆಂಗ್ ಹೋಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ನಮ್ಗೆ ಒಂದು ಧೈರ್ಯ ಹೆಚ್ಚಾಗತ್ತೆ ಇದರಿಂದ. ಹೊಸದೊಂದು ಪ್ರಯತ್ನ ಮಾಡಿದಾಗ ಅದು ಸಕ್ಸಸ್ ಆದಾಗ ಧೈರ್ಯ ಹೆಚ್ಚಾಗತ್ತೆ. ಅದಾಗಿಲ್ಲ ಅಂದ್ರೂ ಅದರಿಂದ ತುಂಬಾ ಲರ್ನಿಂಗ್ಸ್ ಇದೆ. ಸೊ ಇವಾಗ ಕೆಲ್ಸಕ್ಕೆ ಹೋಗಿ ನಾನು ಎಷ್ಟು ಕಲಿತಾ ಇದ್ದೀನಿ, ಅದರಿಂದ 10x I think he has learned more. Very nice. So his knowledge level is way superior to mine. Very nice. So ನನಗೆ ತುಂಬಾ ಖುಷಿ ಆಯ್ತು. I was open to see how things go, and if required I was okay to steer our life also. Very nice. Yeah. I agree to your point. So market research ಮಾಡಬೇಕು, ಪ್ರಾಡಕ್ಟ್ ರಿಸರ್ಚ್, ಮಾರ್ಕೆಟ್ ರಿಸರ್ಚ್. ಸೊ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಪ್ರದೀಪ್? ನಿಮ್ಮ ಪ್ರಾಡಕ್ಟ್ ನ ರಿಸರ್ಚ್ ಮಾಡಿದೀರಾ ಅಥವಾ ಮಾರ್ಕೆಟ್ ಅಲ್ಲಿ, ಮಾರುಕಟ್ಟೆನಲ್ಲಿ ಯಾವ ರೀತಿ ಅದರ ರೆಸ್ಪಾಂಡ್ ಬರುತ್ತೆ ಅನ್ನೋದಕ್ಕೆ ರಿಸರ್ಚ್ ಏನಾದ್ರು ಮಾಡಿದ್ದುಂಟಾ? ಇನಿಷಿಯಲ್ ಈ ಸ್ಟೇಜ್ ಅಲ್ಲಿ ಏನ್ ಬೇಕೋ ಅಷ್ಟು ಮಾಡಿದೀವಿ. ಮಾರ್ಕೆಟ್ ಸೈಜ್ ನೋಡ್ಕೊಂಡಿದೀವಿ. ಆ ಮಾರ್ಕೆಟ್ ಸೈಜ್ ಅಲ್ಲಿ ನಾವ್ ಎಷ್ಟು ಕ್ಯಾಪ್ಚರ್ ಮಾಡ್ಕೋಬಹುದು ಅದನ್ನ ಟ್ಯಾಮ್ ಅಂತಾರೆ, ಟೋಟಲ್ ಅಡ್ರೆಸಬಲ್ ಮಾರ್ಕೆಟ್ ಅಂತಾರೆ. ಸೊ ಟೋಟಲ್ ಅಡ್ರೆಸಬಲ್ ಮಾರ್ಕೆಟ್ ಅಂದ್ರೆ ಈ ಪ್ರಾಡಕ್ಟ್ ನ ಯೂಸ್ ಮಾಡೋ ಕಂಪನೀಸ್ ಎಲ್ಲಾರ್ದು ರೆವಿನ್ಯೂ ಸೇರಿಸಿ ಫೈನಲ್ ಸಮ್ ಅಮೌಂಟ್ ಅದನ್ನ ಟೋಟಲ್ ಅಡ್ರೆಸಬಲ್ ಮಾರ್ಕೆಟ್ ಅಂತಾರೆ. ರೈಟ್. ಬಟ್ ಗೊತ್ತಿರೋದೆ ಆ ನೇಚರ್ ತಕ್ಕಂಗೆ ವಿ ಕೆನಾಟ್ ಗೆಟ್ 100% ಅಂತ. Yes, of course. ಸೊ ಇನ್ನೊಂದು SOM and SAM ಅಂತಾರೆ. ಅದರಲ್ಲಿ ನಮ್ ಶೇರ್ ಎಷ್ಟು? ರೈಟ್. ಇಫ್ ವಿ ಡೂ ಎವ್ರಿಥಿಂಗ್ ರೈಟ್, ನಾವು ಇರೋ ಮಾರ್ಕೆಟ್ ಟೈಮ್ ಅಲ್ಲಿ ಇಷ್ಟು ಕ್ಯಾಪ್ಚರ್ ಮಾಡಿದ್ರೆ ನಮ್ದು ಎಷ್ಟು ಆಗ್ಬೋದು ಫುಲ್ ಮಾರ್ಕೆಟ್ ಸೈಜ್? ಫಾರ್ ಎಕ್ಸಾಂಪಲ್ 2 ಬಿಲಿಯನ್ ಅನ್ಕೊಂಡ್ರೆ ಫುಲ್ ವಾಯ್ಸ್ AI ಮಾರ್ಕೆಟ್, ಅದ್ರಲ್ಲಿ ನಾವು ಲೇಟೆಸ್ಟ್ 10% ಕ್ಯಾಪ್ಚರ್ ಮಾಡಿದ್ರು $200 million ಆಗುತ್ತೆ. ಸೊ
ಈ ಲೆಕ್ಕದಲ್ಲಿ ಮಿನಿಮಲ್ ಆಗಿ ಮಾಡಿದೀವಿ ಅಷ್ಟೇ ಇವಾಗ ಅಟ್ ಪ್ರೆಸೆಂಟ್. ರೈಟ್. ಬಟ್ ಈ ಸ್ಟೇಜ್ ಅಲ್ಲಿ ಫುಲ್ ಮಾರ್ಕೆಟ್ ರಿಸರ್ಚ್ ಇರೋದಕ್ಕೆ ಫರ್ದರ್ ಸ್ಟೇಜಸ್ ಅಲ್ಲಿ ನಿಮ್ಗೆ ಇನ್ನು ಅವಶ್ಯಕತೆ ಬರ್ತಾ ಹೋಗುತ್ತೆ. ಡೆಫಿನೆಟ್ಲಿ ಬರುತ್ತೆ. ಬಟ್ ರೈಟ್ ನಾವು ಇವಾಗ್ಲೂ ಈ ಪ್ರಾಡಕ್ಟ್ ನೀಡ್ ಇದೆಯಾ ಅನ್ನೋ ಸ್ಟೇಜ್ ಅಲ್ಲೇ ವ್ಯಾಲಿಡೇಷನ್ ಅಲ್ಲಿ ಇದೀವಿ. ರೈಟ್. ಸೊ ಫಿನಾನ್ಷಿಯಲ್ ಸಪೋರ್ಟ್ ಅಂತ ಬಂದಾಗ ಹಣಕಾಸಿನ ವ್ಯವಸ್ಥೆ ಯಾವ ರೀತಿ ಮಾಡ್ಕೋಬೇಕಾಗತ್ತೆ? ನಿಮ್ ತರನೇ ಸುಮಾರು ಜನ ಸ್ಟಾರ್ಟರ್ಸ್ ಇರ್ತಾರಲ್ವಾ, ಸೊ ಅವರಿಗೆ ನೀವು ಒಂದು ಕಿವಿ ಮಾತನ್ನ ಹೇಳಿ. ಡೆಫಿನೆಟ್ಲಿ. ರೈಟ್. ಇದು ಮೃದುಲಾ ಹೇಳ್ದಂಗೆನೆ ಇಟ್ ವಾಸ್ ನಾಟ್ ಅನ್ ಈಸಿ ಡಿಸಿಷನ್. ಎಸ್. ಬಟ್ ನನ್ ತುಂಬಾ ತುಂಬಾ ದೊಡ್ಡ ಅದೃಷ್ಟ ಅಂದ್ರೆ ಮೃದುಲಾ ಇರೋದು. ಶಿ ಇಸ್ ವರ್ಕಿಂಗ್ ಅಂಡ್ ಶಿ ಇಸ್ ಏಬಲ್ ಟು ಹೆಲ್ಪ್ ಅಸ್ ರೈಟ್ ನೌ. ಅದರಿಂದ ದಟ್ ಇಸ್ ಡೆಫಿನೆಟ್ಲಿ ಒನ್ ಸಪೋರ್ಟ್. ಬಟ್ ಅದಿಲ್ದಿದ್ರು ಐ ವುಡ್ ಸಜೆಸ್ಟ್ ಯಾರೇ ಟ್ರೈ ಮಾಡ್ಬೇಕಂತಿದ್ರು ಆಂಟರ್ಪ್ರಿನರ್ಶಿಪ್ ಟ್ರೈ ಮಾಡ್ಬೇಕು ಅಂತಿದ್ರೆ ಕ್ಯಾನಡಾಲ್ ಇದ್ರೆ ಅಟ್ ಲೀಸ್ಟ್ ಮಿನಿಮಮ್ 1 year ಅಷ್ಟು ಲಿವಬಲ್ ಸೇವಿಂಗ್ಸ್ ಇದ್ರೆ ತಿನ್ನೋದಿಕ್ಕೆ ಮಲಗೋದಿಕ್ಕೆ ಓಡಾಡೋದಕ್ಕೆ ದುಡ್ಡು ಫಾರ್ 1 year ಇಟ್ಕೊಂಡ್ರೆ ಇಟ್ ಇಸ್ ವರ್ತ್ ಅ ಶಾಟ್ ಅಂತ ನನ್ಗೆ ಅನ್ಸುತ್ತೆ. ಬಿಕಾಸ್ ದಟ್ಸ್ ದ ವೇ ನಾನು ಯೋಚನೆ ಮಾಡೋದು ಹಂಗೇನೆ. ಲೈಕ್ ಐ ವಾಸ್ ಥಿಂಕಿಂಗ್ ಒಂದು 5-6 years ಕ್ಯಾನಡಾಲ್ ಆದ್ಮೇಲೆ ಲೆಟೆಸ್ಟ್ ಟ್ರೈ ಸಮಥಿಂಗ್ ಅಂತ ಅನ್ಕೊಂಡಿದ್ದು. ಬಿಕಾಸ್ ಬಂದಿದ್ದ ಹೊಸದಲ್ಲಿ ಏನೋ ಸೇವಿಂಗ್ಸ್ ಇರಲ್ಲ ಅಲ್ವಾ. ಸೊ ಅಟ್ ಲೀಸ್ಟ್ 1 year ಸೇವಿಂಗ್ಸ್ ಇಟ್ಕೊಂಡು ಐ ವುಡ್ ಸಜೆಸ್ಟ್ ಟ್ರೈ ಮಾಡ್ಬೇಕು ಅಂದ್ರೆ ಟ್ರೈ ಮಾಡಿ ಅಂತ. ರೈಟ್. ಒಂದ್ ಲಾಸ್ಟ್ ಕ್ವೆಶ್ಚನ್. ಸೊ ಮುಂದಿನ ಪ್ಲಾನ್ಸ್ ಏನು ಪ್ರತೀಕ್ ಅವರೇ ನಿಮ್ದು? ಇದು ಫ್ಲರಿಶ್ ಆಗತ್ತೆ, ಐ ವಿಶ್, ಅಂಡ್ ಇದು ಚೆನ್ನಾಗಿ ಗ್ರೋ ಆಗ್ಲಿ. ಮುಂದೆ ಯಾವ ರೀತಿ ಇದನ್ನ ಡೆವಲಪ್ ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂಡ್ ಫ್ಯೂಚರ್ ಪ್ಲಾನ್ಸ್ ಏನು? ಡೆಫಿನೆಟ್ಲಿ. ಸೊ ನಿಮ್ಗೆ ಹೇಳ್ದಂಗೆ ಒಂದು 3 ಕಂಪನೀಸ್ ಜೊತೆ ಪೈಲಟ್ ಜಾನ್ವರಿಲಿ ಹೋಪ್ಫುಲಿ ನಡೆಸಬೇಕು ಅಂತ ಸೈನ್ ಮಾಡ್ಬೇಕು ಅಂತ ಇದೀವಿ. ರೈಟ್. ಆ ಪೈಲಟ್ ಏನಾದ್ರು ಚೆನ್ನಾಗಿ ಆದ್ರೆ ಆಲ್ಮೋಸ್ಟ್ ಅಟ್ಲೀಸ್ಟ್ 6 months ಅದರಲ್ಲೇ ಹೋಗುತ್ತೆ. ನೆಕ್ಸ್ಟ್ 6 months ನೀವ್ ಹೇಳಿದ ಕ್ವಶನ್ಸ್ ಗೆಲ್ಲ ವಿ ವಿಲ್ ಟ್ರೈ ಟು ಫೈಂಡ್ ಆನ್ಸರ್ ದೇರ್. ವೆರಿ ನೈಸ್. ಲೈಕ್ ಪ್ರಾಬ್ಲಮ್ಸ್ ಎಲ್ಲ ಬಂದೇ ಬರುತ್ತೆ, ರಿಯಲ್ ವರ್ಲ್ಡ್ ಸಿನಾರಿಯೋಸ್ ಖಂಡಿತ ಬಂದೇ ಬರುತ್ತೆ, ಅದಕ್ಕೆಲ್ಲ ಫಿಕ್ಸ್ ಮಾಡ್ಕೊಂಡು ಹೋಗ್ಬೇಕು. ರೈಟ್. ಸೊ ನೆಕ್ಸ್ಟ್ 6 months ಬರೀ ಪ್ರಾಡಕ್ಟ್ ಡೆವಲಪ್ಮೆಂಟ್ ಎಲ್ಲ ಮಾರ್ಕೆಟ್ ರಿಸರ್ಚ್ ನಾನಂತೂ 0 ಮಾಡ್ತೀನಿ. ನನ್ನ ಕೋಫೌಂಡರ್ ಅದನ್ನ ನೋಡ್ಕೊತಾನೆ. ನನ್ನ ಕೋಫೌಂಡರ್ ವಿಲ್ ಟ್ರೈ ಟು ಫೈಂಡ್ ನ್ಯೂ ಕಸ್ಟಮರ್ಸ್ ಟು ಟ್ರೈ ದ ಪೈಲಟ್ಸ್. ನೆಕ್ಸ್ಟ್ 6 months ಬರೀ ಪ್ರಾಡಕ್ಟ್ ಡೆವಲಪ್ಮೆಂಟ್ ಸ್ಟೇಜ್ ಹೋಗುತ್ತೆ. ಹೋಪ್ಫುಲಿ ಆ ಟೈಮ್ಗೆ ಆಂಟ್ಲರ್ ಫಂಡಿಂಗ್ ಕೂಡ ಸಿಕ್ಕಿ ಪ್ರಾಡಕ್ಟ್ ಡೆವಲಪ್ಮೆಂಟ್ ಕೂಡ ಅಲ್ಲಿವರೆಗೂ ಚೆನ್ನಾಗಿ ಆದ್ರೆ ದೆನ್ ಮೇ ಬಿ ಬೇಟಾ ಸ್ಟೇಜ್ ಅಂತ ರಿಲೀಸ್ ಮಾಡ್ತೀವಿ. ಬೇಟಾ ಸ್ಟೇಜ್ ಅಂದ್ರೆ ಪ್ರಾಡಕ್ಟ್ ಅಫಿಷಿಯಲ್ ಆಗಿ ಲಾಂಚ್ ಮಾಡ್ತೀವಿ, ಬಟ್ ಎಲ್ಲಾ ಕಸ್ಟಮರ್ಸ್ಗೂ ಅಲ್ಲ, ಇನಿಷಿಯಲ್ ಬೇಟಾ ಕಸ್ಟಮರ್ಸ್ ಅಂತ ಇಡ್ತೀವಿ. ಆ ಬೇಟಾ ಕಸ್ಟಮರ್ಸ್ ಮಾತ್ರ ವಿ ಚಾರ್ಜ್ ದೆಮ್ ದ ಇನಿಷಿಯಲ್ ಅಮೌಂಟ್ ವಾಟ್ ಎವರ್ ವಿ ಆರ್ ಟ್ರೈಂಗ್ ಟು. ಈ ಬೇಟಾ ಸ್ಟೇಜ್ ಅಲ್ಲಿ ನಾವು ವಿ ವಾಂಟ್ ಟು ಇವನ್ ಸಿ ದ ಪ್ರೈಸಿಂಗ್ ಮಾಡೆಲ್, ಯಾವ ಪ್ರೈಸಿಂಗ್ ಮಾಡೆಲ್ ವರ್ಕ್ ಆಗುತ್ತೆ, ಎಷ್ಟು ಚಾರ್ಜ್ ಮಾಡಿದ್ರೆ ಪೇ ಮಾಡಕ್ ರೆಡಿ ಇದ್ದಾರೆ, ಆ ಎಷ್ಟು ಚಾರ್ಜ್ ಮಾಡಿದಾಗ ಅವ್ರು ಪೇ ಮಾಡಕ್ ರೆಡಿ ಇದ್ರೆ ನಮಗೆ ಪ್ರಾಫಿಟಬಲ್ ಆಗಿ ಬಿಸ್ನೆಸ್ ನಡ್ಸಕ್ ಆಗುತ್ತಾ. ಖಂಡಿತ. ಒಂದೊಂದ್ಸರಿ ಈ AI ಕಂಪನೀಸ್ ಎಲ್ಲ ಪ್ರಾಫಿಟಬಲ್ ಆಗಿ ನಡ್ಸಕ್ ಆಗಲ್ಲ. ಯಾವ ಕಾರಣ ಇರಬಹುದು ಅಂತೀರಿ? ಯಾಕೆ ಅಂದ್ರೆ ಕಾಸ್ಟ್ ತುಂಬಾ ಜಾಸ್ತಿ ಇರುತ್ತೆ. AI ಮಾಡೆಲ್ಸ್ ಕಾಸ್ಟ್, ರೈಟ್. ಮತ್ತೆ ನಾವೇನಾದ್ರು ಆಫೀಸ್ ಯೂಸ್ ಮಾಡ್ಬೇಕು, ಆಫೀಸ್ ಅಲ್ಲಿ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ರಿಮೋಟ್ ಕೆಲಸ ತುಂಬಾ ಕಷ್ಟ. ಅಟ್ಲೀಸ್ಟ್ ನನ್ನ ಕೋಫೌಂಡರ್ ಫಿಲಾಸಫಿ ಏನಂದ್ರೆ ಇನ್ ಪರ್ಸನ್ ಕೊಲಾಬರೇಷನ್ ಮಾಡೋದ್ರಿಂದ ಪ್ರಾಡಕ್ಟ್ ಟು ಬಿಸ್ನೆಸ್ ತುಂಬಾ ಮುಂದಕ್ಕೆ ಹೋಗುತ್ತೆ. ಫಸ್ಟ್ ಅಟ್ಲೀಸ್ಟ್ 2-3 years ವಿ ವಾಂಟ್ ಟು ಬಿ ಇನ್ ಪರ್ಸನ್. ಆಫೀಸ್ ಔಟ್ಲೆಟ್ ಮಾಡ್ಕೊಂಡಿದ್ದೀರಾ ಈಗ? ಅಟ್ ಪ್ರೆಸೆಂಟ್ ಒಂದು ಕೋವರ್ಕಿಂಗ್ ಸ್ಪೇಸ್ ಅಲ್ಲಿ ನಾನು ನನ್ನ ಕೋಫೌಂಡರ್ ಮಾಡ್ಕೊಂಡಿದ್ದೀವಿ. ಓಕೆ. ಕೋವರ್ಕಿಂಗ್ ಸ್ಪೇಸ್ ಅಲ್ಲಿ ಇದೇ ತರ ಸ್ಟಾರ್ಟ್ಅಪ್ಸ್ ಇನ್ನೊಂದು 10-15 ಇರುತ್ತೆ. ಸೊ ಆ ಎನ್ವೈರನ್ಮೆಂಟ್ ಸಿಗುತ್ತೆ ನಮ್ಗೆ. ಅಲ್ಲೂ ಕಾಂಟ್ಯಾಕ್ಟ್ಸ್ ಬೆಳೆಯೋದ್ರಿಂದ ಅಲ್ಲೂ ಅವ್ರ ರೆಫರೆನ್ಸಸ್ ಎಲ್ಲ ಸಿಕ್ಕಿದ್ರೆ ಸೊ 6 months to 8 months ಈ ತರ ಆಗುತ್ತೆ. ಸೊ ನಿಮ್ಗೆ ಹೇಳಿದ ಕ್ವಶನ್ ಗೆ ಪ್ರಾಫಿಟಬಲ್ ಆಗಿ ನಡೆಸಕ್ ಆಗದೆ ಇದ್ರೆ ದೆನ್ ಫಂಡ್ ರೈಸಿಂಗ್ ಮಾಡ್ಬೇಕು. ಅವಾಗ ಫಂಡ್ ರೈಸಿಂಗ್ ಮಾಡೋದಂದ್ರೆ ನಮ್ ಕಂಪನಿಲಿ ಒಂಚೂರು ಎಕ್ವಿಟಿ ಮತ್ತೆ ಇನ್ವೆಸ್ಟರ್ಸ್ ಕೊಟ್ಟು ಬಟ್ ರೈಸ್ ಹೈಯರ್ ಅಮೌಂಟ್ಸ್ ನಾವು ಲೈಕ್ ಇದನ್ನ ಪ್ರೀ ಸೀಡು ಸೀರೀಸ್ ಸ್ಟೇಜಸ್ ಅಂತಾರೆ. ನಾವ್ ಇವಾಗ ಪ್ರೀ ಸೀಡ್ ಸ್ಟೇಜ್ ಅಲ್ಲಿ ಇದೀವಿ. ನಾವಿನ್ನು ಪ್ರೀ ಸೀಡ್ ಕೂಡ ರೈಸ್ ಮಾಡೋ ಸ್ಟೇಜ್ ಅಲ್ಲಿ ಇದೀವಿ. ಸೊ ಇವೆಂಚುಲಿ ಸೀಡ್ ಸ್ಟೇಜ್ ರೈಸ್ ಮಾಡ್ತೀವಿ. ಸೀಡ್ ಸ್ಟೇಜ್ ರೈಸ್ ಮಾಡಿದಾಗ ವಿ ವಿಲ್ ಹ್ಯಾವ್ ಇನಫ್ ಮನಿ ಟು ಪೇ ಸ್ಯಾಲರೀಸ್ ಟು ಅವರ್ ಸೆಲ್ಸ್ ಅಂಡ್ ರನ್ ದ ಬಿಸ್ನೆಸ್ ಕಾಸ್ಟ್ ರನ್ ಮಾಡೋದಕ್ಕೆ. ಆವಾಗ ಫೋಕಸ್ ಏನಿರುತ್ತೆ, ಗೆಟ್ ಆಸ್ ಮೆನಿ ಕಸ್ಟಮರ್ಸ್ ಆಸ್ ಪಾಸಿಬಲ್. ಜಾಸ್ತಿ ಕಸ್ಟಮರ್ಸ್ ಬಂದಾಗ ಕಾಸ್ಟ್ ರಿಡ್ಯೂಸ್ ಮಾಡೋದಕ್ಕೆ ಅವಾಗ ಮತ್ತೆ ಪ್ರಾಡಕ್ಟ್ ಬ್ಯಾಕ್ ಎಂಡ್ ಕೋಡ್ ನ ರೀಬಿಲ್ಡ್ ಮಾಡ್ತೀವಿ. ಇವಾಗ ನಾವು ಕೋಡ್ ನಾನು ಹೆಂಗ್ ಬರೀತಿದೀನಿ ಅಂದ್ರೆ ನಾನು ಏನು ಆಪ್ಟಿಮೈಸೇಷನ್ ತಲೆಯಲ್ಲಿ ಇಟ್ಕೊಂಡು ಮಾಡ್ತಾ ಇಲ್ಲ. ಆದಷ್ಟು ಬೇಗ ಪ್ರಾಡಕ್ಟ್ ಯೂಸಬಲ್ ಸ್ಟೇಜ್ ಹೋಗ್ಬಿಡ್ಬೇಕು ಅಂತ. ಈ ಸ್ಟೇಜ್ ಅಲ್ಲಿ ಯಾವುದು ಕೋಡ್ ಪ್ರಾಕ್ಟೀಸಸ್ ಫಾಲೋ ಮಾಡಲ್ಲ, ಯಾವುದು ಎಫಿಷಿಯನ್ಸಿ ಪ್ರಾಕ್ಟೀಸಸ್ ಫಾಲೋ ಮಾಡಲ್ಲ, ಟೆಸ್ಟಿಂಗ್ ಪ್ರಾಕ್ಟೀಸಸ್ ಫಾಲೋ ಮಾಡಲ್ಲ. ಇದರಿಂದ ಡೇಟಾಬೇಸ್ ರೀಡ್ಸ್ ರೈಟ್ಸ್ ಈ ತರದೆಲ್ಲ ಕಾಸ್ಟ್ ಕೂಡ ಜಾಸ್ತಿ ಇರುತ್ತೆ. ಸೊ ಇದರಿಂದ ಎಷ್ಟು ಜಾಸ್ತಿ ಕಸ್ಟಮರ್ಸ್ ಬರ್ತಾರೋ ಅಷ್ಟು ಜಾಸ್ತಿ ಕಾಸ್ಟ್ ಕೂಡ ಮೇಲಕ್ಕೆ ಹೋಗ್ತಿರುತ್ತೆ. ಬಟ್ ನಾನು ಹೇಳ್ದಂಗೆ ಸೀಡ್ ಸ್ಟೇಜ್ ಅಲ್ಲಿ ಇನಫ್ ಫಂಡಿಂಗ್ ರೇಸ್ ಮಾಡಿದ್ರೆ ನಾವು ಆವಾಗ ದುಡ್ಡು ಇರುತ್ತೆ ಟು ಹೈಯರ್ 2 senior ಡೆವಲಪರ್ಸ್ ಕೋಡ್ ನೆಲ್ಲ ರೀಫ್ಯಾಕ್ಟರ್ ಮಾಡೋದಕ್ಕೆ ಇನ್ ಎಫಿಷಿಯಂಟ್ ವೇ. ಆವಾಗ ಎಫಿಷಿಯಂಟ್ ವೇ ಅಂದ್ರೆ ಏನಂದ್ರೆ ಒನ್ ಸರ್ವಿಸ್ ಶುಡ್ ಬಿ ಏಬಲ್ ಟು ಸರ್ವ್ ಅಟ್ ಲೀಸ್ಟ್ 200 customers. ಖಂಡಿತ. ಆವಾಗ ಕಾಸ್ಟ್ ಫಿಕ್ಸ್ಡ್ ಇರುತ್ತೆ. ಫಿಕ್ಸ್ಡ್ ಇರಲ್ಲ ಬಟ್ ಅಟ್ ಲೀಸ್ಟ್ ಕ್ಲೋಸ್ ಟು ಫಿಕ್ಸ್ಡ್ ಇರುತ್ತೆ. ಎಕ್ಸ್ಟೆಂಟ್ ಇರುತ್ತೆ. ಇವಾಗ
ರಿಲೇಷನ್ ಕೊಡ್ಬೇಕಂದ್ರೆ ಹ್ಮ್. ಎವ್ರಿ ಕಸ್ಟಮರ್ $100 ಆಗ್ತಿದೆ ಅಂದ್ರೆ ಹ್ಮ್. ಮುಂದಕ್ಕೆ ಹ್ಮ್. ಅದೇ $100 ಅಲ್ಲಿ 25 ಕಸ್ಟಮರ್ಸ್ ಆದ್ರೂ ಯು ಕ್ಯಾನ್ ರೀಚ್ ಇಟ್ ಅಂತ. ಆ ತರ ಕೋಡ್ ರೀಫ್ಯಾಕ್ಟರ್ ಮಾಡ್ಬೇಕು. ಎಸ್ ವೆರಿ ನೈಸ್ ಪ್ರತೀಕ್, ತುಂಬಾನೇ ಖುಷಿ ಆಯ್ತು. ತುಂಬಾ ಇಂಟ್ರೆಸ್ಟಿಂಗ್ ಇತ್ತು ನಿಮ್ಮ ಪ್ರಾಡಕ್ಟ್, Thank you, ನಿಮ್ಮ Shinali. ಕಂಪನಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಕ್ಕೆ ನಿಮ್ಗೆ Thank you. ಧನ್ಯವಾದಗಳು. ಎಲ್ಲ ಸಾಧಕರಿಗೂ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಕೊನೆಯದಾಗಿ. ನಿಮ್ಮ ಈ ಕಾನ್ವರ್ಸೇಷನ್ ಸಂದರ್ಶನ ವೈಯಕ್ತಿಕವಾಗಿ ಪರ್ಸನಲಿ ಹೌ ಡಿಡ್ ಯು ಫೀಲ್ ಅಂತ? ನೀವು ಕೇಳಕ್ ಮುಂಚೆನೆ ನಾನು ಹೇಳ್ಬೇಕು ಅನ್ಕೊಂಡಿದ್ದೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ, ನಿಮ್ಮ ಹಸ್ಬೆಂಡ್ಗೆ ಇಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆಲ್ ದ ವೇ ಹಿಯರ್. ನೀವು ಮಿಸಸ್ ಆಗಲಿದ್ದೀರಾ. ರೈಟ್. ನಂದಕುಮಾರ್ ಸರ್ ಗ್ರೂಪ್ ಅಲ್ಲಿ ಒಂದು ಹಾಕಿದ ತಕ್ಷಣ ನೀವು ನಂಗೆ ಮೆಸೇಜ್ ಮಾಡಿ ಕಾಲ್ ಮಾಡಿ ಹೇಳಿದ್ರಿ. ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ ಯು ಹೇಳ್ಬೇಕು. ಥ್ಯಾಂಕ್ ಯು. ಅಂಡ್ ಈ ತರ ಪ್ರಮೋಟ್ ಮಾಡೋದ್ರಿಂದ ನಮ್ಮ ಕನ್ನಡಿಗರು ಇಂಡಿಯಾಲಿದ್ದು ಕಷ್ಟಪಟ್ಟು ಮತ್ತೆ ಇಲ್ಲಿ ಬಂದು ಕಷ್ಟಪಟ್ಟು ಈ ತರ Yes. ಮಾಡೋದು, ನೀವು ಈ ತರ ಸಹಕಾರ ಕೊಡೋದು ಹ್ಮ್. ತುಂಬಾ ಖುಷಿ ಆಗ್ತಿದೆ. ಎಸ್. ಅಂಡ್ ನಮ್ಮ ಇಂಟ್ರಾಕ್ಷನ್ ಬಗ್ಗೆ ಏನ್ ಹೇಳ್ಬೇಕು, ನಾ ಫಸ್ಟ್ ಟೈಮ್ ನಿಮ್ಮನ್ನ ಮೀಟ್ ಮಾಡ್ತಿರೋದು ಇವತ್ತು. ಬಟ್ ಬಂದಿದ ತಕ್ಷಣ ನೀವು ಏನೋ 10 ವರ್ಷ ಪರಿಚಯ ಇರೋ ತರ ಮಾತಾಡಿಸಿ ಮಾಡಿದ್ರಿ. ತುಂಬಾ ಖುಷಿ ಆಯ್ತು. ನೀವು ಮನೆಗೆ ಬಂದು ಈ ತರ ಕ್ಯಾಶುವಲ್ ಆಗಿ ಫ್ರೆಂಡ್ಸ್ Right. ತರ ಮಾತಾಡಿದ್ದು. ಎಸ್. ಅಂಡ್ ನಿಮ್ ಚಾನೆಲ್ ನ ನಾನು ಮುಂಚೆಯಿಂದನೂ ಸಬ್ಸ್ಕ್ರೈಬ್ ಮಾಡಿದ್ದೀನಿ, ಎಲ್ಲಾ ಪ್ರೋಗ್ರಾಮ್ಸ್ ನೋಡಿದ್ದೀನಿ. ರೈಟ್. ತುಂಬಾ ಖುಷಿ ಆಗ್ತಿದೆ. Thank ನನಗೆ. you, Pratik. ತುಂಬಾ Thank ಖುಷಿ you so ಆಗ್ತಿದೆ ನೀವು ಈ much. ತರ ಇಲ್ಲಿ ಬಂದು Right. ಕನ್ನಡಿಗರನ್ನ ಪ್ರಮೋಟ್ ಮಾಡೋದು ರೈಟ್. ಕನ್ನಡಲ್ಲಿ. ನನ್ಗೆ ನಿಮ್ಮ ಪ್ರಾಡಕ್ಟ್ ನ ತಿಳ್ಕೊಂಡು ಖುಷಿ ಆಯ್ತು. ನಿಮ್ಮ ಕಂಪನಿ ಇದೇ ರೀತಿ ಯಶಸ್ಸನ್ನ ಕಾಣ್ತಾ ಹೋಗ್ಲಿ, ಅತಿ ಶೀಘ್ರದಲ್ಲೇ ವೇಗವಾಗಿ Thank you so much. ಯಶಸ್ಸನ್ನ ಮೆಟ್ಟಿಲುಗಳನ್ನ ಮುಟ್ಲಿ ನಿಮ್ಮ ಕಂಪನಿ. ಅಂಡ್ ನಿಮ್ಮ ಆಸೆಲು ಪರಿಪೂರ್ಣವಾಗ್ಲಿ ಅಂತ ಹೇಳಿ ನಾನು ಗುರುರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ತುಂಬಾ ಅಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಬೋತ್ ಆಫ್ ಯು. ಥ್ಯಾಂಕ್ ಯು ಅಶ್ವಿನಿ ಅವರೇ. ಥ್ಯಾಂಕ್ ಯು. Thank you. ಧನ್ಯವಾದ. Yes.